ರಿಸರ್ವೇಷನ್ನು ಈಗ ಬಂದಿದೆ. ನಾವು ಕೂಡ ಕರ್ನಾಟಕದಲ್ಲಿ ಕೂಡ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿಗೆ ಈಗ 33%ಗೆ ನಾವು ಬಂದಿದ್ದೀರಿ. 50%ಗೆ ಇನ್ನೂ ಬಂದೇ ಇಲ್ಲ. ಅಂದರೆ ಬಸವಣ್ಣವರು ಆ ಕಾಲದಲ್ಲೇ ಹೇಳಿದ್ರು ಆ ತಾರತಮ್ಯ ಹೋಗ್ಬೇಕು ಅಂತೇಳಿ. ಇನ್ನು ನಾವು ಅದನ್ನು 33%ಗೆ ನಿಲ್ಸ್ಕೊಂಡಿದ್ದೀವಿ. ನಾವು 50%ಗೆ ಯಾವಾಗ ಹೋಗ್ತೇನೆ ಗೊತ್ತಿಲ್ಲ. ಗ್ರಾಮ ಪಂಚಾಯತಿಯಲ್ಲಿದೆ, ಮೇಲ್ಮಟ್ಟ ಪಾರ್ಲಿಮೆಂಟ್ ಇಲ್ಲ, MLAಗಳಲ್ಲಿ ಇಲ್ಲ. ಅಲ್ಲ, ಪಾರ್ಲಿಮೆಂಟ್ ಇವತ್ತು ಈ ಒಂದು ಭಾವನೆಗಳನ್ನ ಅಂತ ಒಂದು 12ನೇ ಶತಮಾನದಲ್ಲಿ ಅದನ್ನ ಜಾರಿಗೆ ತರುವಂತ ಒಂದು ಕೆಲಸವನ್ನ ಮಾಡಿದಂತ ಮಹಾನುಭಾವ ಬಸವಣ್ಣವರು. ಅವರ ಒಂದು ಚಿತ್ರವನ್ನ ನಾವು ಇವತ್ತು ಹಾಕಿದ್ದೀರಿ. ಈಗ ನಾವು 21ನೇ ಶತಮಾನದಲ್ಲಿದ್ದೀರಿ. ಮುಖ್ಯಮಂತ್ರಿಗಳು ಬಹಳ ಸವಿಸ್ತಾರವಾಗಿ ಅವರದೇ ದಾಟಿಯಲ್ಲಿ ಹೇಗೆ ಹೇಳಬೇಕೋ, ಜನಗಳಿಗೆ ಏನು ಸಂದೇಶ ಕೊಡಬೇಕೋ ಅದು ಕೊಟ್ಟಿದ್ದಾರೆ. ಮತ್ತು ಎಲ್ಲೆಲ್ಲಿ ಚುಚ್ಚಬೇಕೋ ಅಲ್ಲೂ ಚುಚ್ಚಿದ್ದಾರೆ. ಎರಡು ಮಾಡಿದ್ದಾರೆ, ಅವ್ರೇನು ಇದಿಲ್ಲ. ಆದರೆ ನಿಮಗೆ ಅಲ್ಲ, ಸುಮ್ಮನೆ ಎಲ್ಲ ಕಾಮೆಂಟ್ ಮಾಡ, ನಾನೇನು ಅವ್ರನ್ನ ಟೀಕೆ ಮಾಡಿಲ್ಲ. ನಾನು ಅದು ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡುವಂಥದ್ದು ಇವೆಲ್ಲ ಸರ್ವೇ ಸಾಮಾನ್ಯ. ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಬೇಕು. ಈಗ ಯಾವುದೋ ಈ ದಮೀನ್ ಇದರಲ್ಲೇ ಹಿಟ್ಲರ್ ಇದರಲ್ಲಿದ್ದರೆ ನಾವೇನು ಹೇಳಕ್ಕೆ ಆಗಲ್ಲ. ಇಲ್ಲಿ ನಾವು ಹೇಳ್ಬೋದು, ಅದಕ್ಕೆ ಉತ್ತರನೂ ಪಡಿಬೋದು. ಅದರಿಂದ ಈಗ 12ನೇ ಶತಮಾನದಲ್ಲಿ ಬಸವಣ್ಣವರು ಈ ಜಾತಿ ಪದ್ಧತಿ ಹೋಗ್ಬೇಕು ಅನ್ನೋ ಮಾತನ್ನ ಹೇಳಿದ್ರು. ನಾವು ಅದಾದ ಮೇಲೆ 12 ಆದ್ಮೇಲೆ ಈಗ 21ನೇ ಶತಮಾನ, 10 ಶತಮಾನಗಳಾಗೋಗಿದೆ. 10 ಶತಮಾನಗಳಾಗಿದೆ. ನಾವು ಬಹಳಷ್ಟು ಮಾತಾಡ್ತೀರಿ, ಈ ಜಾತಿ ಪದ್ಧತಿ ಹೋಗ್ಬೇಕು ಬಹಳಷ್ಟು ಮಾತಾಡಿದಿರಿ. ನಾವು ಈ ಎಷ್ಟು ಮಾತಾಡಿದಿರೋ ಮಾದೇವಪ್ಪನವರೇ ಅಷ್ಟು ಜಾತಿ ಜಾಸ್ತಿ ಆಗಿದೆ. ಈ SCಗಳಲ್ಲೂ ಅಷ್ಟೇ, SC ರೈಟು ಲೆಫ್ಟು, ಅದರ ಕೆಳಗಡೆ ಇನ್ನೂ ಬಹಳಷ್ಟು ಹೋಗಿದೆ. ಇನ್ನೂ ಹೋಗ್ತಾನೆ ಇದೆ. ಒಕ್ಕಲ್ಗಿರಲ್ಲಿ ಯಾರೋ ಒಂದೆರಡು, ನಮ್ಗೆ ಗೊತ್ತಿರೋದು 2-3 ಅಂದ್ರೆ ಮೊನ್ನೆ ಕೇಳಿದೆ ನಾನು, ಅದರಲ್ಲಿ 57 ಜಾತಿ ಇದೆಯಾ. ಲಿಂಗಾಯತರಲ್ಲಿ, ಬ್ಯಾಕ್ವರ್ಡ್ಸ್ ಅಲ್ಲಿ. ಅಂದ್ರೆ ನಾವು ಡಿವೈಡ್, ಇನ್ನ ಒಗ್ಗಟ್ಟು ಮಾಡೋ ಪ್ರಯತ್ನ ನಮ್ಮ ಕೈಲಿ ಆಗ್ಲೇ ಇಲ್ಲ. ಇನ್ನೂ ಎಷ್ಟೆಷ್ಟಾಗುತ್ತೋ ಅಷ್ಟೆಷ್ಟು ಭಾಗ ನಮ್ಗೇನೇನು ಅದರಿಂದ ರಿಸರ್ವೇಶನ್ ಸಿಗ್ಬೋದು, ಈ ಭಾವನೆಯಿಂದ ಹೋಗ್ತಾ ಇದೆಯೋ ಗೊತ್ತಿಲ್ಲ ನನಗೆ. ಬಟ್ ಬಸವಣ್ಣವರು ಅವತ್ತು ಹೇಳಿದ್ರು ಒಂದಾಗಬೇಕು ಅಂತ. ನನಗೊಂದು ಸಣ್ಣ ಅಧ್ಯಕ್ಷರೇ ಕತೆ ಜ್ಞಾಪಕ ಬರ್ತದೆ. ಒಂದು ನೊಣ ಇತ್ತಂತೆ. ಆ ನೊಣಕ್ಕೆ ಜೇನು ತಿನ್ಬೇಕು ಅಂತ ಆಸೆ ಆಯಿತು. ಆ ಮಡಕೆ ಇರ್ತೈತಲ್ಲ, ಆ ಮಡಕೆ ಮೇಲೆ ಜೇನು ಅಲ್ಲಲ್ಲಿ ಬಿದ್ದಿತ್ತು. ಫಸ್ಟು ಜೇನು ಅಲ್ಲಿ ನೋಡ್ತು, ಆ ಮಡಕೆ ಮೇಲೆ ಬಿದ್ದಿದ್ದ ಆ ಡಾಟ್ಗಳನ್ನು ತಿನ್ನುವಂತಕ್ಕೆ ನೋಡ್ತು. ಅದು ಮುಂದೆ ನೋಡ್ತು, ಇಡೀ ಮಡಕೆಯಲ್ಲಿ ಜೇನಿತ್ತಂತೆ. ನಾನು ಈ ಸಣ್ಣದು ಯಾಕೆ ತಿನ್ನೋದು ಅಂದ್ಬಿಟ್ಟು ಮಡಕೆ ಒಳಗಡೆ ಹೋಗ್ಬಿಡ್ತಂತೆ. ಮಡಕೆ ಒಳಗಡೆ ಹೋಗಿ ಜೇನ್ ಮೇಲೆ ಕೂತ್ ಬಿಡ್ತದೆ. ಆಸೆ ಅನ್ನೋದು ನಾನು ಯಾಕೆ ಹೇಳಿದೆ ಅಂದ್ರೆ, ಜಾತಿ ಅನ್ನುವಂಥದ್ದು ಎಷ್ಟು ಬಲಾಢ್ಯ ಆಗಿದೆ. ಏನಾದ್ರು ತಗೊಬೇಕು, ಸಿಗಬೇಕು ನಮ್ಗೆ, ಅದರಿಂದ ಏನಾದ್ರು ನಾವು ಪಡಿಬೇಕು. ರಾಜಕೀಯವಾಗಿ ಬೇರೆ ದೃಷ್ಟಿಯಿಂದ ಅನ್ನೋದು. ಆಮೇಲೆ ಅಲ್ಲಿ ಹೋದ್ಮೇಲೆ ಕೂತ್ಕೊಂಡ ಮೇಲೆ ನೋಡ ಏನಾಯ್ತು ಗೊತ್ತಾ, ಅದರಿಂದ ಆಚೆ ಬರಕ್ಕಾಗ್ಲೇ ಇಲ್ಲ. ನಾವು ಆ ಪರಿಸ್ಥಿತಿಯಲ್ಲಿದ್ದೀರಿ ಇವತ್ತು. ನಮ್ಮ ಕೈಲಿ ಬರಕ್ಕಾಗ್ತಾ ಇಲ್ಲ. ನಾವು ಎಷ್ಟೆಷ್ಟು ಕಿತ್ತು ಇದರಿಂದ ಆಚೆ ಬರಬೇಕು ಅಂತ ಹೋಗ್ತಾ ಇದ್ದೀರೋ ಅಷ್ಟಷ್ಟು ಅದ್ರ ಒಳಗಡೆನೆ ಸೇರ್ತಾ ಇದ್ದೀರಿ ನಾವು. ಬಿಕಾಸ್ ಆಸೆ, ದುರಾಸೆ, ಇದರ ಪ್ರತಿಫಲವಾಗಿಯೇ ನಾವು ಇವತ್ತು ಈ ಜಾತಿ ವ್ಯವಸ್ಥೆ ನಾವು ಎಷ್ಟೆಷ್ಟು ಪ್ರಯತ್ನ ಮಾಡಿದ್ರೂ ಹೋಗ್ತಾ ಇಲ್ಲ. ಆದ್ರೆ ಬಸವಣ್ಣವರು ಆ ಕಾಲದಲ್ಲೇ ಇವೆಲ್ಲ ಮುಖ್ಯಮಂತ್ರಿಗಳು ಹೇಳಿದ್ರು, ವರ್ಣ ಭೇದ ಈ ಥರದ್ದೆಲ್ಲ ಬಹಳ ಗಟ್ಟಿ ಇದ್ದಂಥ ಸ್ಥಳ. ಅಂದ್ರೆ ಅದನ್ನ ಪ್ರತಿಭಟನೆ ಮಾಡುವಂತ ಶಕ್ತಿ ಇಲ್ದಂತ ಸಮಯದಲ್ಲಿ ಅವರು ಈ ಒಂದು ವಿಚಾರಗಳನ್ನ ಇಟ್ಕೊಂಡು ಹೊರಟಂತವ್ರು. ಮಹಿಳೆಯರಿಗೆ ಪ್ರಾತಿನಿಧ್ಯನೇ ಇಲ್ಲ ಅಂತ ಹೇಳಿದಂಥ ಕಾಲದಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನ ಕೊಡುವಂತ ಒಂದು ಕೆಲಸವನ್ನ ಬಸವಣ್ಣವರು ಮಾಡಿದ್ದಾರೆ. ಬಸವಣ್ಣವರ ವಚನಗಳು ಅಷ್ಟೇ, ಇವತ್ತಿಗೂ ಅಷ್ಟೇ ಸಾಮಾನ್ಯ ಜನಕ್ಕೆ ಅರ್ಥ ಆಗುವ ಭಾಷೆಯಲ್ಲಿ ಅವ್ರು ಹೇಳಿದ್ದಾರೆ. ಈ ಸಂಸ್ಕೃತ ಬೇರೆ ಆದರೆ ಅರ್ಥ ಆಗೋದು ಕಷ್ಟ. ಆದರೆ ಬಸವಣ್ಣವರ ವಚನಗಳೇನಿದೆ ಬಹಳ ಸಲೀಸಾಗಿ ಜನಗಳಿಗೆ ಅರ್ಥ ಆಗುವಂಥದ್ದು ಆಗಿದೆ. ಅವರ ವಚನಗಳು ಕೂಡ ಇವತ್ತಿಗೂ ಕೂಡ ನಾವು ಹೇಳ್ತೀರಿ, ಕಲಬೇಡ ಕೊಲಬೇಡ, ಉಸಿಯ ನುಡಿಯಲು ಬೇಡ,
ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡೆಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ಒಲಿಸುವ ಪರಿ. ದೇವರನ್ನ ಒಲಿಸ್ಬೇಕಾದ್ರೆ ನೀವು ಅಂತರಂಗ ಶುದ್ಧಿಯನ್ನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಬಸವಣ್ಣವರು ಹೇಳಿದ್ದಾರೆ. ಈ ಎಲ್ಲ ವಿಚಾರಗಳನ್ನು ಕೂಡ ಕನ್ನಡದಲ್ಲೂ ಇದೆ, ತೆಲುಗಲ್ಲೂ ಇದೆ, ಬೇರೆ ಬೇರೆ ಭಾಷೆ, ಹಿಂದಿ, ಇಂಗ್ಲಿಷ್ ಎಲ್ಲದರಲ್ಲೂ ಇದೆ. ಈಗ ನನಗೆ ಪುಣ್ಯ ಅಂತ ಹೇಳಿದ್ರೆ ಅಧ್ಯಕ್ಷರೇ, ನೀವ್ಯಾಗೆ ಇಲ್ಲಿ ಸ್ಥಾಪನೆ ಮಾಡಿ ನಿಮ್ಗೊಂದು ಗೌರವ ಇವತ್ತು. ನನಗೆ ಪುಣ್ಯ ಅಂತ ಹೇಳಿದ್ರೆ ನನಗೆ ಲಂಡನ್ನಲ್ಲಿರುವಂಥ ಕನ್ನಡ ಸಂಘದವ್ರು ನಾನು ಕರೆದಿದ್ರು, ಈ ಬಸವೇಶ್ವರ ಪುತ್ಥಳಿಕೆ ಆಗಬೇಕಾಗಿದೆ, ಅದಕ್ಕೆ ನೀವು ಹೋರಾಟಕ್ಕೆ ಬನ್ನಿ ಅಂತ. ನಾನು ಹೋಗಿದ್ದೆ ಅಲ್ಲಿ. ಯಾವ ಸ್ಥಳದಲ್ಲಿ ಇವತ್ತು ಬಸವೇಶ್ವರ ಥೇಮ್ಸ್ ನದಿ ಪಕ್ಕದಲ್ಲಿ ಪಕ್ಕದಲ್ಲಿ ಥೇಮ್ಸ್ ನದಿ ಪಕ್ಕದಲ್ಲಿ ಅಲ್ಲಿ ಹೋಗಿ ನಾನು ಇದು ಸ್ಥಾಪನೆ ಮಾಡೋಕ್ಕೆ 1 ವರ್ಷದ ಮುಂಚೆ ಹೋಗಿದ್ದೆ. ನಾನು ಹೋಗಿ ಅಲ್ಲಿ ಎಲ್ಲ ಕನ್ನಡದವರು ಎಲ್ಲ ಸೇರಿ ಅಲ್ಲೊಂದು ಪ್ರತಿಭಟನೆ ಮಾಡಿದೆ, ಫ್ಲಾಗ್ ಹಿಡ್ಕೊಂಡು ಬ್ಯಾನರ್ ಹಿಡ್ಕೊಂಡು ಇಲ್ಲಿ ಆಗಲೇಬೇಕು ಅಂತ ಪ್ರತಿಭಟನೆ ಮಾಡಿದೆ. ಒಂದು ಅರ್ಧ ಗಂಟೆ. ಆಮೇಲೆ ಪೊಲೀಸರು ಕರ್ಕೊಂಡು ಹೋಗ್ಬಿಟ್ರು ಅಲ್ಲಿಂದ ಹೋಗಿ ಅಂತೇಳಿ. ನನಗೂ ಆಮೇಲೆ ಅಲ್ಲಿ ಪ್ರತಿಷ್ಠಾಪನೆ, ಸನ್ಮಾನ್ಯ ಪ್ರಧಾನಮಂತ್ರಿಗಳು ಹೋಗಿ ಪ್ರತಿಷ್ಠಾಪನೆ ಮಾಡಿದ್ರು. ಅದರಿಂದ ಅಲ್ಲೂ ಕೂಡ, ಲಂಡನ್ನಲ್ಲೂ ಕೂಡ ಬಸವೇಶ್ವರ ಅವರ ವಿಚಾರಗಳು ಕೂಡ ಇವತ್ತು ಆಗ್ತಾ ಇರೋವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೌರವ ತರುವಂಥದ್ದು. ಅಂಥ ಒಂದು ವ್ಯಕ್ತಿಯ ಜ್ಞಾಪಕ ಮಾಡೋದ್ರ ಜೊತೆಗೆ ಅವರ ವಿಚಾರಗಳನ್ನು ಇನ್ನಷ್ಟು, ನಾನು ಹೇಳ್ದಲ್ಲ, ನೊಣದ ರೀತಿ ಆಗದೆ ಇನ್ನಷ್ಟು ಬ್ರಾಡಾಗಿ ನಾವು ಯೋಚನೆ ಮಾಡಿದ್ರೆ ಈ ಸಮಾಜಕ್ಕೂ ಒಳಿತಾಗುತ್ತೆ. ಯಾವ ವಿಚಾರಗಳನ್ನು ಇಟ್ಕೊಂಡು ಬಸವಣ್ಣವರು ಹೇಳಿದ್ರು ಆ ವಿಚಾರಗಳು ಅಂದರೆ ಜಾತಿ ತಾರತಮ್ಯ ಇರ್ಬೋದು, ಲಿಂಗ ತಾರತಮ್ಯ ಇರ್ಬೋದು, ಇವೆಲ್ಲನೂ ಕೂಡ ಹೋಗುವಂಥ ಒಂದು ವ್ಯವಸ್ಥೆಗಳು ನಮ್ಮ ಮಧ್ಯೆ ಆಗಲಿ ಅನ್ನೋದು ನನ್ನ ಕೂಡ ಬಯಕೆ ಇದೆ. ಇವತ್ತು ನಾನು ಎಲ್ಲ ಸದನದ ಎಲ್ಲ ಶಾಸಕರ ಪರವಾಗಿ ತಮಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು. ಎಸ್ ಮಾತು ನೆಕ್ಸ್ಟ್ ಅರುಣ್ ಬೆಲ್ಲದ್ ಬೇಗ ಫಾಸ್ಟ್ ಮಾಡಿ. ಅಧ್ಯಕ್ಷರೇ, ನಮಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ನನಗೆ ಅನುಭವ ಮಂಟಪದ ಒಂದು ಭಾವಚಿತ್ರದ ಅನಾವರಣ ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳನ್ನು ಹೇಳ್ತೇನೆ. ಅಧ್ಯಕ್ಷರೇ, ನಮ್ಮ ಮುಖ್ಯಮಂತ್ರಿಗಳು ಮತ್ತು ಭಾಳಷ್ಟು ಜನ ನಮ್ಮನ್ನು ಸೇರಿಸಿ ಅನೇಕ ಜನ ಬಸವ ತತ್ವಗಳ ಪರಿಪಾಲನೆ ಮಾಡ್ತಕ್ಕಂಥ ಮನಸ್ಸುಳ್ಳವರು. ಎಂಥ ಸಂದರ್ಭದಲ್ಲಿ ಅನುಭವ ಮಂಟಪದ ಆ ಭಾವಚಿತ್ರವನ್ನು ಈ ಒಂದು ವಿಧಾನಸಭೆಯ ಮುಂಭಾಗದಲ್ಲಿ ಅನಾವರಣ ಮಾಡಿದಿರಿ ಅಂದರೆ, ದೇಶದಲ್ಲಿ ವೆನ್ ದೇರ್ ಈಸ್ ಎ ರೈಸಿಂಗ್ ಇಂಟಾಲರೆನ್ಸ್ ಆನ್ ಮಾರ್ಜಿನಲೈಸಿಂಗ್ ಡೆಮೋಕ್ರಸಿ, the rising fascism and fundamentalism and casteist attitude of the political parties and the people. ಇವೆಲ್ಲವೂ ಕೂಡ ಅನುಭವ ಮಂಟಪದ ಪರಿಕಲ್ಪನೆಗೆ ವಿರುದ್ಧವಾಗಿರ್ತಕ್ಕಂಥ ಧರ್ಮಾಂಧತೆ, ಜಾತೀಯತೆ ಇವೆಲ್ಲವೂ ನಮ್ಮ ಅಭಿವೃದ್ಧಿಗೆ ಮಾರಕವಾಗಿರ್ತಕ್ಕಂಥವು. 12ನೇ ಶತಮಾನಕ್ಕಿಂತ ಹಿಂದೆ ನೋಡಿದ್ರೆ ಬುಡಕಟ್ಟು ಸಮಾಜದ ಬೇರುಗಳಲ್ಲಿ ಪ್ರಜಾಪ್ರಭುತ್ವವನ್ನು ಕಾಣ್ತಾ ಇದ್ವಿ. 13ನೇ ಶತಮಾನದಲ್ಲಿ ಲಂಡನ್ನಿನ ದೊರೆಯ ವಿರುದ್ಧ ಕ್ರಾಂತಿ ಆಯಿತು, ಸರ್ವಾಧಿಕಾರಿ ಧೋರಣೆಯ ವಿರುದ್ಧ. 18ನೇ ಶತಮಾನದಲ್ಲಿ ಅಮೆರಿಕದಲ್ಲಿ ಕ್ರಾಂತಿ ಆಯಿತು. ಮಾರ್ಟಿನ್ ಲೂಥರ್ ಕಿಂಗ್ ರಿಫಾರ್ಮ್ ಮಾಡಿದ್ರು. ಎಬ್ರಹಾಂ ಲಿಂಕನ್ ಅವರು ಜನರಿಂದ ಜನರಿಗಾಗಿ ಜನರಿಗೋಸ್ಕರನೇ ಆಡಳಿತ ವ್ಯವಸ್ಥೆಯನ್ನು ತಂದರು. ಆ ನಂತರ ಫ್ರಾನ್ಸಲ್ಲಿ ದೊಡ್ಡ ಕ್ರಾಂತಿ ಆಯಿತು. ಕಿಂಗ್ ಲೂಯಿಸ್ 13 ವಿರುದ್ಧ ದೊಡ್ಡ ಕ್ರಾಂತಿಯಾಗಿ ಒಂದು ಪ್ರಜಾಸತ್ತಾತ್ಮಕ ಆಡಳಿತಕ್ಕೆ ಮುನ್ನಡೆಯನ್ನು ಬರೀತು. ನಂತರ 20ನೇ ಶತಮಾನದಲ್ಲಿ ರಷ್ಯಾದಲ್ಲಿ ಕ್ರಾಂತಿ ಆಯಿತು, ಲೇಬರ್ ರೆವಲ್ಯೂಷನ್. ಇದರ ಹಿಂದೆ 12ನೇ ಶತಮಾನದಲ್ಲಿ ಬಸವಣ್ಣವರು ಅತ್ಯಂತ ಸರಳವಾಗಿ ಧರ್ಮ ಅಂದರೆ ಏನು, ಜನರು ಅಂದರೆ ಏನು, ಆಡಳಿತ ಅಂದರೆ ಏನು, ಅಭಿವೃದ್ಧಿ ಅಂದರೆ ಏನು ಅನ್ನೋದನ್ನು 12ನೇ ಶತಮಾನದ ಅನುಭವ ಮಂಟಪದ ಮೂಲಕ ಸ್ಥಾಪನೆ ಮಾಡಿ ನಮಗೆ ಇಡೀ ಜಗತ್ತಿಗೆ ಒಂದು ಸಂಸತ್ತನ್ನು ಒದಗಿಸಿಕೊಟ್ಟಿದ್ದಾರೆ. ಸಂಸತ್ ಅಂದರೆ ಪಾರ್ಲಿಮೆಂಟರಿ ಡೆಮಾಕ್ರಸಿ. ಸಂಸತ್ ಅಂದರೆ ಪಾರ್ಲಿಮೆಂಟರಿ ಡೆಮಾಕ್ರಸಿ. Until and unless the parliamentary democracy is strengthened,
ಡೆವಲಪ್ಮೆಂಟ್ ವಿಲ್ ನಾಟ್ ಟೇಕ್ ಪ್ಲೇಸ್. ಅವರು ಧರ್ಮದ ಪರಿಕಲ್ಪನೆ ಏನಿತ್ತು? ಧರ್ಮ ಅಂದರೆ ಜನ ಭಯ ಪಡ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡೋದಲ್ಲ. ಧರ್ಮ ನಾವು ಹೇಳ್ದಂಗೆ ಕೇಳಿ ಅನ್ನೋದಲ್ಲ. ಧರ್ಮವನ್ನು ಜನರ ಮನೆ ಬಾಗಿಲಿಗೆ ತಗೊಂಡು ಹೋಗ್ತಾ ಇದ್ರು. ಧರ್ಮವನ್ನು ಜನದ ಮನೆ ಬಾಗಿಲಿಗೆ. ಬಸವಣ್ಣವರು ಧರ್ಮದಲ್ಲಿ ನನ್ನ ಸ್ಥಾನ ಏನು ಅಂತ ಎಂದೂ ಎಲ್ಲಿ ಹೇಳಿಲ್ಲ. ನನ್ನ ನಂತರ ನನ್ನ ಉತ್ತರಾಧಿಕಾರಿ ಯಾರು ಧರ್ಮದಲ್ಲಿ ಅಂತ ಎಲ್ಲೂ ಹೇಳಿದ ಇತಿಹಾಸದಲ್ಲಿ. ತನ್ನ ವಚನ ಸಾಹಿತ್ಯದ ಚಳುವಳಿಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿ ನಾವೆಲ್ಲ ಒಂದೇ ಅನ್ನುವ ಸಂದೇಶವನ್ನು ಕೊಟ್ಟರು. ಅವರು ಮನೆ ಬಿಟ್ಟು ಯಾಕೆ ಹೋದರು? ಚಿಕ್ಕ ವಯಸ್ಸಿನಲ್ಲೇ, ಸಣ್ಣ ಬಾಲ್ಯದಲ್ಲೇ ಲಿಂಗ ತಾರತಮ್ಯದ ವಿರುದ್ಧವಾಗಿ. ಉಪನಯನ ಮಾಡಬೇಕು ಅಂತ ಹೇಳಿದಾಗ ನನಗಿಂತ ದೊಡ್ಡವಳು ಅಕ್ಕ ಇದ್ದಾಳೆ, ಅವಳು ಮಾಡಿ ಅಂತ, ಅವಳು ಹೆಣ್ಣು ಅಂತ ಹೇಳಿದಾಗ ಆವಾಗಲೇ 12-13 ವರ್ಷದಲ್ಲೇ ಪ್ರೊಟೆಸ್ಟ್ ಮಾಡಿದ್ರು. ಅವರು ಮನೆ ಬಿಟ್ಟರು. ಅವರು ಬ್ರಾಹ್ಮಣರಾಗಿದ್ದರು ಹುಟ್ಟಿನಲ್ಲಿ. ಅಂಬೇಡ್ಕರ್ ಏನು ಹೇಳಿದರು? ಐ ಲವ್ ಬ್ರಾಹ್ಮಿನ್ಸ್ ಬಟ್ ಐ ಹೇಟ್ ಬ್ರಾಹ್ಮಿನಿಸಮ್. ಅಂಬೇಡ್ಕರ್ ಹೇಳಿದ ಮಾತು, ಐ ಲವ್ ಬ್ರಾಹ್ಮಿನ್ಸ್ ಐ ಹೇಟ್ ಬ್ರಾಹ್ಮಿನಿಸಮ್. ಅಂದರೆ ಬಸವಣ್ಣವರು ಬ್ರಾಹ್ಮಣರಾಗಿದ್ದರು. ಮನುಷ್ಯತ್ವವನ್ನು, ಸಮಾನತೆಯನ್ನು ಮತ್ತು ಒಗ್ಗೂಡುವಿಕೆಯನ್ನು, ಅಭಿವೃದ್ಧಿಯನ್ನು, ಪ್ರಜಾಸತ್ತಾತ್ಮಕ ನಡವಳಿಕೆಗಳನ್ನು, ಜನರ ಅಭಿವೃದ್ಧಿಗೆ ಶ್ರೇಷ್ಠವಾದಂಥ ಆಡಳಿತವನ್ನು ಬಯಸ್ತಾರೆ. ಅನುಭವ ಅಂದರೆ ಎಕ್ಸ್ಪೀರಿಯನ್ಸ್, ನಾಲೆಜ್ ಇನ್ ಡಿಫರೆಂಟ್ ವಾಕ್ಸ್ ಆಫ್ ಲೈಫ್, ಡಿಫರೆಂಟ್ ಗ್ರೂಪ್ ಆಫ್ ಪಾಪ್ಯುಲೇಷನ್, ವಿತೌಟ್ ಸೆಕ್ಸ್ ಡಿಸ್ಕ್ರಿಮಿನೇಷನ್. ಇವೆಲ್ಲವನ್ನು ಮಾಡಿ ಅದರ ಊರಣವನ್ನು ಆಡಳಿತದಲ್ಲಿ ತಂದು ಆ ಅನುಭವ ಮಂಟಪದಲ್ಲಿ ಚರ್ಚೆ ಮಾಡಿ ಸರ್ವಾಂಗೀಣ ಅಭಿವೃದ್ಧಿಗೆ ಮತ್ತು ಸುಖಿ ರಾಜ್ಯದ ಸ್ಥಾಪನೆಗೆ ಆ ವೇದಿಕೆಯನ್ನು ದೊಡ್ಡ ಪ್ಲ್ಯಾಟ್ಫಾರ್ಮ್ ಆಗಿ ಪರಿವರ್ತನೆ ಮಾಡಿ ಪ್ರಪಂಚಕ್ಕೆ ಮಾದರಿಯಾಗಿದೆ. ದಿ ಫಸ್ಟ್ ಡೆಮೊಕ್ರೆಟಿಕ್ ಪ್ಲ್ಯಾಟ್ಫಾರ್ಮ್ ಇನ್ ದಿ ವರ್ಲ್ಡ್. ಟ್ರೈಬಲ್ಲಲ್ಲೂ ಕೂಡ ಪ್ರಜಾಪ್ರಭುತ್ವ ಇತ್ತು. ಬುದ್ಧನ ಸಾಕ್ಯ ಸಂಘಗಳು ಮತ್ತು ಬಿಕ್ಕು ಸಂಘಟನೆಗಳಲ್ಲಿ ಪ್ರಜಾಪ್ರಭುತ್ವದ ನಡವಳಿಕೆಗಳು ಇದ್ದವು. ಆದರೆ ಬರ್ತಾ ಬರ್ತಾ ಭಾರತ ದೊಡ್ಡ ಬಾಬಾ ಸಾಹೇಬ್ 1930 ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಮಾತಾಡ್ತಾರೆ, ಬ್ರಿಟಿಷರೇ ನೀವು ಸ್ವತಂತ್ರ ಕೊಡ್ತಾ ಇದ್ದೀರಿ, ಯಾರ ಕಡೆ ಕೊಡ್ತಾ ಇದ್ದೀರಿ? ಯಾವ ಜನ ನಿಮ್ಮ ಆಡಳಿತರಿಗೆ ಬ್ರಿಟಿಷ್ ಇಂಡಿಯಾದಲ್ಲಿ ಸಾರ್ವಜನಿಕವಾಗಿ ಪ್ರವೇಶ ಇಲ್ಲ, ಇಲ್ಲಿ ಅಸ್ಪೃಶ್ಯರಿಗೆ ದೇವಸ್ಥಾನ ಪ್ರವೇಶ ಇಲ್ಲ. ನೀವಿದ್ದಾಗಲೇ ಈ ಥರ ಇರುವಾಗ ನೀವು ಅಧಿಕಾರ ಕೊಟ್ಬಿಟ್ಟು ಹೋದಾಗ ನಮ್ಮ ಪರಿಸ್ಥಿತಿ ಏನು? 1932 ರೌಂಡ್ ಟೇಬಲ್ ಕಾನ್ಫರೆನ್ಸ್, ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೋಸ್ಕರ ಆಫ್ ದಿ ಪೀಪಲ್, ಬೈ ದಿ ಪೀಪಲ್, ಫಾರ್ ದಿ ಪೀಪಲ್ ಆ ಥರ ಸರ್ಕಾರ ಕೊಡ್ಬೇಕಂತ ಹೇಳಿದರು. ಅಂಬೇಡ್ಕರ್ ಇನ್ನೊಂದು ಮಾತು ಹೇಳಿದ್ರು, ಈ ದೇಶದ ಮತಿ ಅಲ್ಪಸಂಖ್ಯಾತರು ಬಹುಸಂಖ್ಯಾತರಲ್ಲಿ ನಂಬಿಕೆ ಮತ್ತು ಭರವಸೆಯನ್ನು ಇಟ್ಟು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರೆಲ್ಲರ ಸಂಪೂರ್ಣ ಸಂರಕ್ಷಣೆ ಮತ್ತು ಹೊಣೆಗಾರಿಕೆ ನಿಮ್ಮ ಜವಾಬ್ದಾರಿ ಅಂತೇಳಿ. ಅದು ಇವತ್ತು ಏನು ನಡೀತಾ ಇದೆ ಡೆಮೋಕ್ರಸಿಯಲ್ಲಿ? ಧರ್ಮ ನಿರ್ದೇಶನಗಳನ್ನು ಕೊಡ್ತಾ ಇದೆ. ಬುದ್ಧನು ಕೂಡ ಧರ್ಮದ ತನ್ನ ಹೇಳಿಕೆಗಳಲ್ಲಿ ಎಂದೂ ನಾನು ಹೇಳ್ದಂಗೆ ಕೇಳಿ ಅಂತ ಹೇಳಲಿಲ್ಲ, ನಮ್ಮ ವಿವೇಚನೆಗೆ ಬಿಟ್ಟರು. ಧರ್ಮದಲ್ಲಿ ನನ್ನ ಸ್ಥಾನ ಏನು ಅಂತ ಹೇಳಿಲ್ಲ ಬುದ್ಧ, ನನ್ನ ಉತ್ತರಾಧಿಕಾರಿ ಯಾರು ಅಂತ ಹೇಳಿಲ್ಲ. ಇವತ್ತಿನ ದೇಶದ ನಡವಳಿಕೆಗಳನ್ನು ನೋಡಿದ್ರೆ ಧರ್ಮಕ್ಕಿಂತ ಮೊದಲೇ ಹುಟ್ಟಿದಂಥ ಮನುಷ್ಯರಾದ ನಾವು ಧರ್ಮದ ನಿರ್ದೇಶನವನ್ನು ಪಾಲಿಸುವಂಥ ಒತ್ತಡಿಕೆಯ ಪ್ರಭಾವಗಳು ನಮ್ಮ ಮೇಲೆ ಬೀರಿ ಪ್ರಜಾಪ್ರಭುತ್ವ ಮಸ್ಕಾಗ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಬಸವಣ್ಣನ ಆಲೋಚನೆಗಳು, ಅವರ ಚಿಂತನೆಗಳು, ಪ್ರಜಾಸತ್ತಾತ್ಮಕ ನಡವಳಿಕೆಗಳ ಮೂಲಕ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡಿ ಸಮಸಮಾಜದ ನಿರ್ಮಾಣದ ಉದ್ದೇಶ ಮತ್ತು ಗುರಿಯ ಹಿನ್ನೆಲೆಯಲ್ಲಿ ಸ್ಥಾಪನೆ ಮಾಡಿದ ಅನುಭವ ಮಂಟಪವನ್ನು ಮತ್ತೊಮ್ಮೆ ಭಾಷಣದ ವಸ್ತುಗಳಾಗಿ ಪರಿವರ್ತನೆ ಮಾಡಿದ್ರೆ ನಾವು ವಸ್ತು ಪರಿಪಾಲನೆ ಮಾಡಲಿಕ್ಕೆ ಈ ಒಂದು ವೇದಿಕೆ ಆಲೋಚನೆ ಮಾಡಬೇಕು. ಎಲ್ಲ ವಿಧಾನಸಭೆ ಮತ್ತು ಪಾರ್ಲಿಮೆಂಟಲ್ಲಿ ಸ್ಟ್ರೆಂಥನಿಂಗ್ ಪಾರ್ಲಿಮೆಂಟ್ ಡೆಮೋಕ್ರಸಿ ಅಂತಕ್ಕಂಥ ಮಾತುಗಳ ಮೂಲಕ ನೀವು ತಂದಿರತಕ್ಕಂಥ ಮಾಡಿರ್ತಕ್ಕಂಥ ಒಂದು ಏನು ಅನುಭವ ಮಂಟಪದ ಒಂದು ಭಾವಚಿತ್ರದ ಅನಾವರಣೆಯನ್ನು ಮಾಡಿದಿರಿ ಈ ಒಂದು ಅಸೆಂಬ್ಲಿಯ ಮುಂಭಾಗದಲ್ಲಿ. ಅದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ನಮಗೆ ಮತ್ತೊಮ್ಮೆ ಧನ್ಯವಾದಗಳು. ನನ್ನ ಮಾತನ್ನು ಮುಕ್ತಾಯ ಮಾಡ್ತಾರೆ. ಅರುಣ್ ಬೆಲ್ಲದ್ ಒಂದು ಸೆಕೆಂಡ್, ಅವ್ರಿಗೆ ವಿಧಾನ ಪರಿಷತ್ತಲ್ಲಿ ನಮ್ಮ ಈಶ್ವರ ಖಂಡ್ರೆ ಹೋಗ್ಲಿಕ್ಕೆ ಜಸ್ಟ್ 5 ಮಿನಿಟ್ಸ್ ಮಾತಾಡಿ. ಈಶ್ವರ ಖಂಡ್ರೆ. ಸನ್ಮಾನ್ಯ ಸಭಾಧ್ಯಕ್ಷರೇ,
ಇವತ್ತು ನೀವೊಂದು ಐತಿಹಾಸಿಕ ಕಾರ್ಯವನ್ನು ಮಾಡಿದ್ದೀರಿ. ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ವಿಶ್ವದ ಪ್ರಥಮ ಸಂಸತ್ತು ಅಂತೇಳಿ ಹೆಗ್ಗಳಿಕೆಗೆ ಪಾತ್ರವಾದಂಥದ್ದು, ಹಾಗೆ ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂಥದ್ದು, ಸರ್ವರಿಗೂ ಸಮಬಾಳು ಸಮಪಾಲು ಅಂತೇಳಿ ಪ್ರತಿಪಾದನೆ ಮಾಡಿದಂಥದ್ದು, ಪ್ರಜಾಪ್ರಭುತ್ವದ ಬುನಾದಿ, ಪ್ರಜಾಪ್ರಭುತ್ವದ ಪರಿಕಲ್ಪನೆ ಇಡೀ ಜಗತ್ತಿಗೆ ಪರಿಚಯ ಮಾಡಿಸಿಕೊಟ್ಟಂತ 12ನೇ ಶತಮಾನದಲ್ಲಿ ಬಸವಣ್ಣನವರ ಅಧ್ಯಕ್ಷತೆಯಲ್ಲಿ ಅನುಭವ ಮಂಟಪ, ಆ ಅನುಭವ ಮಂಟಪದ ಚಿತ್ರವನ್ನು ಅನಾವರಣ ಸನ್ಮಾನ ಮುಖ್ಯಮಂತ್ರಿಯವರ ಕಡೆಯಿಂದ ಮಾಡಿಸಿದ್ದೀರಿ. ಅದಕ್ಕೆ ಪ್ರಪ್ರಥಮವಾಗಿ ನನ್ನ ಪರವಾಗಿ ಇಡೀ ಜಗತ್ತಿನಾದ್ಯಂತ ಇರುವಂತ ಬಸವಾದಿ ಭಕ್ತರ ಪರವಾಗಿ, ಅನುಯಾಯಿಗಳ ಪರವಾಗಿ, ಎಲ್ಲರ ಪರವಾಗಿ ನಿಮಗೆ, ನಿಮ್ಮ ಎಲ್ಲ ಮಾನ್ಯ ಸಭಾಪತಿಗಳಿಗೆ ಎಲ್ಲರಿಗೂ ಹಾರ್ದಿಕ ಅಭಿನಂದನೆ ಮತ್ತು ಇವತ್ತು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು 12ನೇ ಶತಮಾನದಲ್ಲಿ ಏನು ಬಸವಾದಿ ಶರಣರು ಸಮಾಜ ಧಾರ್ಮಿಕ ಕ್ರಾಂತಿ ಮಾಡ್ತಾರೆ, ಈ ಕ್ರಾಂತಿ ವಿಶಿಷ್ಟವಾದಂತಹ ಒಂದು ಕ್ರಾಂತಿ. ಜಗತ್ತಿನ ಇತಿಹಾಸ ನೋಡಿದಾಗ ಬಹಳಷ್ಟು ಕ್ರಾಂತಿಗಳಾಗಿದ್ದಾವೆ. ಹೆಣ್ಣಿಗಾಗಿ, ಮಣ್ಣಿಗಾಗಿ, ಅಧಿಕಾರಕ್ಕಾಗಿ ಕ್ರಾಂತಿ ಆಗಿದ್ದು ನಾವು ನೋಡ್ತೀವಿ. ಆದರೆ ಸಮಾಜಕ್ಕಾಗಿ, ಸಮಾನತೆಗಾಗಿ ಕ್ರಾಂತಿ ಆಗಿದ್ದಂಥದ್ದು ಯಾವುದಾದ್ರೂ ಕ್ರಾಂತಿ ಇದ್ದರೆ ಅದು ಕಲ್ಯಾಣ ಕ್ರಾಂತಿ, ಬಸವಣ್ಣವರ ಕ್ರಾಂತಿ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳ್ಬೋದು. ಬಸವಣ್ಣವರು, ಬಸವಾದಿ ಶರಣರು ಇವತ್ತು ಸ್ವಾತಂತ್ರ್ಯ, ಸಮಾನತೆ, ಕಾಯಕ, ದಾಸೋಹ, ಸಹೋದರತ್ವ, ಸಹಬಾಳ್ವೆಯ ತಳದ ಮೇಲೆ ಸುಂದರವಾದಂತಹ, ಭವ್ಯವಾದಂತಹ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅಂದಿನ ದಿನಮಾನಗಳಲ್ಲಿ ಏನೊಂದು ಅಸ್ಪೃಶ್ಯತೆ ಇತ್ತು, ಆ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ, ಕಂದಾಚಾರದ ವಿರುದ್ಧ ಹೋರಾಟ ಮಾಡ್ತಾರೆ, ಜಾತೀಯತೆ ವಿರುದ್ಧ ಹೋರಾಟ ಮಾಡ್ತಾರೆ, ಮೌಢ್ಯತೆಯ ವಿರುದ್ಧ ಹೋರಾಟ ಮಾಡ್ತಾರೆ. ಇವೆಲ್ಲ ಹೋರಾಟ ಮಾಡಿ ವರ್ಗರಹಿತವಾದಂಥದ್ದು, ವರ್ಣರಹಿತವಾದಂತಹ ಒಂದು ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಅನುಭವ ಮಂಟಪದ ಮುಖಾಂತರ 770 ಮರಗಳಂಗಳಂತ ಹೇಳ್ತೀವಿ. 770 ಶರಣರು ಕಲ್ಯಾಣಕ್ಕೆ ಬೇರೆ ಬೇರೆ ಭಾಗದಿಂದ ಬರ್ತಾರೆ, ದೇಶ ವಿದೇಶಗಳಿಂದ ಬರ್ತಾರೆ. ಆ ಎಲ್ಲ 770 ಶರಣರಿಗೆ ಅಲ್ಲಿ ಅವಕಾಶವನ್ನು ಕೊಟ್ಟು ಮಹಿಳೆಯರನ್ನು ಸೇರಿಸಿಕೊಂಡು, ಯಾಕೆಂದ್ರೆ ಇವತ್ತು ಏನಾದ್ರೂ ಮಹಿಳೆಯರು ಪ್ರಥಮವಾಗಿ ಅವ್ರಿಗೆ ಯಾರಾದ್ರೂ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಬಸವಾದಿ ಶರಣರು ಅಂತೇಳಿ ಸ್ಮರಿಸಬೇಕು ಅನ್ನುವಂಥ ಮಾತನ್ನು ಇಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಯಾವ ಮಹಿಳೆಗೆ ದೇವಾಲಯ ಒಳಗೆ ಹೋಗ್ಲಿಕ್ಕೆ ಪ್ರವೇಶ ಇರಲಿಲ್ಲ ಅಂತವರಿಗೆ ಮಹಾದೇವಿ ಅಂತೇಳಿ ಹೇಳಿ ಅವರಿಗೂ ಅನುಭವ ಮಂಟಪದಲ್ಲಿ ಸ್ಥಾನ ಕೊಟ್ಟು ಅಕ್ಕಮಹಾದೇವರ ಜೊತೆಯಲ್ಲಿ ಅನೇಕ ಜನ, ನಾಗಲಾಂಬಿಕಾ, ಅಕ್ಕನಾಗಮ್ಮ, ಸುಳ್ಳಿ ಸಂಕವ್ವ, ಇಂಥ ಇವತ್ತಿನವರೆಗೆ ಸಂಶೋಧನೆ ಪ್ರಕಾರ ಸುಮಾರು 32 ಜನ ಮಹಿಳೆಯರು ಅಂದಿನ ದಿನಮಾನಗಳಲ್ಲಿ ಅನುಭವ ಮಂಟಪದಲ್ಲಿ ತಮ್ಮ ವಚನವನ್ನು ಬರೆದಿದ್ದಾರೆ. ಇನ್ನೂ ಅದರ ಬಗ್ಗೆ ಸಂಶೋಧನೆ ನಡೀತಾ ಇದೆ. ಅದೇ ರೀತಿಯಲ್ಲಿ ಅಲ್ಲಿ ಅನುಭವ ಮಂಟಪದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ, ಸುಮಾರು ಕಡೆ ಇವತ್ತು ಬಸವಣ್ಣನವರ ಅಧ್ಯಕ್ಷತೆಯಲ್ಲಿ ಒಂದು ಹೇಳ್ತಾರೆ, ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹರ ಕಕ್ಕಯ್ಯ, ಚಿಕ್ಕ ನೇಮಯ್ಯ ಕಾಣಯ್ಯ, ಅಣ್ಣನು ನಮ್ಮ ಕಿನ್ನರ ಬೊಮ್ಮಯ್ಯ, ಏನನ್ನೇತ ಕಿರಿರಿ ಕೂಡಲ ಸಂಗಯ್ಯ ಅಂತೇಳಿ. ಅಂದ್ರೆ ಅಲ್ಲಿ ಅನುಭವ ಮಂಟಪದಲ್ಲಿ ಇವತ್ತು ವಿಶೇಷವಾಗಿ ಮಹಾರಾಷ್ಟ್ರದಿಂದ ಶಿವಯೋಗಿ ಸಿದ್ದರಾಮೇಶ್ವರರು ಬರ್ತಾರೆ. ಅಲ್ಲಿ ಬೋವಿ ಸಮುದಾಯಕ್ಕೆ ಸೇರಿದಂಥವರು. ಇವತ್ತು ಉರ್ಲಿಂಗ್ ದೇವರು, ಉರ್ಲಿಂಗ್ ಪೆದ್ದಿಯವರು, ಅಮುಗಿ ದೇವಯ್ಯ, ತೆಲಂಗಾಣ ಆಂಧ್ರ ಪ್ರದೇಶದಿಂದ ಸಕಲೇಶ್ ಮಾದರಸ ಬರ್ತಾರೆ. ಕಿನ್ನರಿ ಬೊಮ್ಮಯ್ಯನವರು, ಗುಜರಾತ್ದಿಂದ ಆದಯ್ಯ ಶರಣರು ಬರ್ತಾರೆ. ತಮಿಳುನಾಡಿನಿಂದ ಮಾದರೆ ಚೆನ್ನಯ್ಯನವರು ಬರ್ತಾರೆ. ಕೇರಳದಿಂದ ಧೂಪದ ಗುಗ್ಗವೆ ಅವರು ಬರ್ತಾರೆ. ಕಾಶ್ಮೀರದಿಂದ ಮಹಾದೇವ್ ಭೋಪಾಲ್ ಬರ್ತಾರೆ. ಅಫ್ಘಾನಿಸ್ತಾನದಿಂದ ಮರಳು ಶಂಕರ್ ದೇವರು ಬರ್ತಾರೆ. ಹಿಂಗ ಅನೇಕ ಏನು ಶರಣರುಗಳು, ಸುಮಾರು ಎಲ್ಲಾ ಶರಣರುಗಳು ಒಂದು ಕಡೆ ಸೇರಿ ಅಂದಿನ ದಿನಮಾನಗಳಲ್ಲಿ ಏನು ಸಮಾಜದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಏನು ಅನಿಷ್ಟಗಳಿದ್ದವು, ಇವೆಲ್ಲ ಅನಿಷ್ಟಗಳು ಇವತ್ತು ನಿವಾರಣೆ ಮಾಡಿ ಸುಂದರವಾದಂತಹ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡಬೇಕು, ಜಾತಿ ರಹಿತವಾದಂತಹ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಅವರ ಗುರಿಯಾಗಿತ್ತು ಅಂದಿನ ಕಾಲದಲ್ಲಿ. ಇವತ್ತಿಗೂ ಆಗ್ತಾ ಇಲ್ಲ. ಇವತ್ತು ಅಂತರ್ಜಾತಿ ವಿವಾಹ ಮಾಡುವಂಥದ್ದು, ಹರಳೆಯ ಮಧುವರಸರ
ಮಕ್ಕಳಿಗೆ ಏನು ಲಾವಣ್ಯವತಿ ಶೀಲವಂತನ ಮದುವೆ ಮಾಡಿಸ್ತಾರೆ, ಅಂತರ್ಜಾತಿ ವಿವಾಹ. ಆ ಸಂದರ್ಭದಲ್ಲಿ ಅದು ಸಾಧ್ಯನೇ ಇರಲಿಲ್ಲ. ಅಂತ ಪರಿಸ್ಥಿತಿಯಲ್ಲೂ ಇವತ್ತು ಅವರು ಮಾಡಿದಂಥದ್ದು ಅದೇ ಕಲ್ಯಾಣ ಕ್ರಾಂತಿಗೆ ಮೂಲ ಅಂತೇಳಿ ಹೇಳ್ಬೋದು. ಇವತ್ತು ಅವರು ಬರ್ತಾ ಇದ್ದಾಗ ಇವತ್ತು ಹರಳೇನವರು ಶರಣು ಅಂತ ಹೇಳಿದ್ರೆ ಬಸವಣ್ಣನವರು ಶರಣಾರ್ಥಿ ಅಂತ ಹೇಳ್ತಾರೆ. ಆ ಶರಣಾರ್ಥಿ ಅಂದರು ಅಂತೇಳಿ ಹೇಳಿ ಹರಳೇನವರು ಅವರ ಧರ್ಮಪತ್ನಿಯವರು ಅವರ ತೊಡೆ ಇವತ್ತು ಚರ್ಮವನ್ನು ತೆಗೆದು ಒಂದು ಅವರು ಜೋಡನ್ನು ಮಾಡ್ತಾರೆ. ಜೋಡನ್ನು ಮಾಡಿ ತಲೆ ಮೇಲೆ ಇಟ್ಕೊಂಡು ಬಸವಣ್ಣನವರಿಗೆ ಕೊಡ್ಲಿಕ್ಕೆ ಹೋಗಿದಾಗ ತಲೆ ಮೇಲೆ ಇಟ್ಕೊಂಡು ಇದು ಕೂಡಲ್ ಸಂಗಮಗೆ ಸೇರಿರ್ತದೆ ಅಂತ ಹೇಳ್ತಾರೆ, ಆ ದೇವರಿಗೆ ಸಲ್ತದೆ ಅಂತ ಹೇಳಿ ವಾಪಸ್ ಬರ್ತಾ ಇದ್ದಾಗ ಇವತ್ತೇನು ಮಧುವರ್ಸರು ಬ್ರಾಹ್ಮಣರಾಗಿರ್ತಾರೆ, ಅವರು ಚೇಷ್ಟೆ ಮಾಡಲಿಕ್ಕೆ ನಾನು ಹಾಕೋತೀನಿ ಅಂತೇಳಿ ಕಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವ್ರು ಪ್ರಯತ್ನ ಮಾಡಿದಂತ ಸಂದರ್ಭದಲ್ಲಿ ಅವ್ರ ಕಾಲೆಲ್ಲ ಉರಿ ಆಗ್ತದೆ. ಹರಳೇನವರು ಚಿಮ್ಮಿಸಿದಂತ ನೀರಿನಿಂದ ಅದು ಕಡಿಮೆ ಆಗ್ತದೆ, ಅವರು ಬದಲಾಗ್ತಾರೆ, ಶರಣರಾಗ್ತಾರೆ. ಶರಣರಾಗ ಅನುಭವ ಮಂಟಪಕ್ಕೆ ಹೋಗ್ತಾರೆ. ಅನುಭವ ಮಂಟಪಕ್ಕೆ ಹೋಗಿದ್ಮೇಲೆ ಅಂತರ್ಜಾತಿ ವಿವಾಹ ಆಗ್ತದೆ. ಅದಾದ್ಮೇಲೆ ಶರಣರ ಮೇಲೆ ಬಿಜ್ಜಳ ರಾಜ ಕೆಲವೊಂದು ಕೊಂಡಿ ಮಿಂಚಣ್ಣ ತರ ಇರ್ತಾರಲ್ಲ, ಅವರೆಲ್ಲ ಇದು ಪಾಪ ಆಯ್ತು, ಹಂಗೆ ಆಯ್ತು, ಹಿಂಗೆ ಆಯ್ತು ಅಂತೇಳಿ ಎಳೆಹುಟ್ಟಿ ಶಿಕ್ಷೆ ಆಗ್ತದೆ. 5 ಜನ ಹುತಾತ್ಮರಾಗ್ತಾರೆ. ಇವತ್ತು ಆ ಒಂದು ಕಲ್ಯಾಣ ಕ್ರಾಂತಿ ಇವತ್ತು ಮಾನ್ಯ ಸಭಾಧ್ಯಕ್ಷರೇ, ಇವತ್ತಿನ ಕಾಲದಲ್ಲಿ ಹಿಂದೆ ಯಾವ ರೀತಿಯಲ್ಲಿ ಅನ್ಯಾಯ ಅನೀತಿಗಳಿದ್ದು ಇದೇ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತಿಗೆ ಏನು ವಚನ ಸಾಹಿತ್ಯ ಇದೆ, ಸುಮಾರು ಇವತ್ತು 157 ಜನ ಇವತ್ತು ವಚನವನ್ನು ಬರೆದಿದ್ದಾರೆ 776 ಶರಣರಲ್ಲಿ, ಇಲ್ಲಿವರೆಗೆ ಸಂಶೋಧನೆ ಮಾಡಿದ ಪ್ರಕಾರ. ಇದಕ್ಕೆ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಇದೇ ಸಂದರ್ಭದಲ್ಲಿ ನಮ್ಮ ಬಸವ ಕಲ್ಯಾಣದ, ನಾನು ಬೀದರ್ನಿಂದ ಬಂದವನಾಗಿದ್ದೇನೆ, ಬಸವ ಕಲ್ಯಾಣದಲ್ಲಿ ಇವತ್ತು ನೂತನವಾದಂತಹ ಒಂದು ಅನುಭವ ಮಂಟಪ ನಿರ್ಮಾಣ ಆಗ್ತಾ ಇದೆ. ಇದಕ್ಕೂ ಬಹಳ ದೊಡ್ಡ ಇತಿಹಾಸ ಇದೆ. ಇವತ್ತು ಹಿಂದೆ ಒಂದು ಅನುಭವ ಮಂಟಪ ಮಾಡಬೇಕು ಅಂತೇಳಿ ಹೊರಟಂತಹ ಸಂದರ್ಭದಲ್ಲಿ 1955ರಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಬಸವ ಕಲ್ಯಾಣಕ್ಕೆ ಬಂದು ಅದಕ್ಕೆ ಒಂದು ಶಂಕುಸ್ಥಾಪನೆ ಹಾಕ್ತಾರೆ. ಅನುಭವ ಮಂಟಪ ಕಾಮಗಾರಿ ಆಗೋದಿಲ್ಲ, ಹಾಗೆ ಉಳಿತದೆ. 66ರಲ್ಲಿ ಸನ್ಮಾನ್ಯ ಬಿ.ಡಿ. ಜತ್ತಿಯವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಇವತ್ತು ಅದಕ್ಕೆ ಶಂಕುಸ್ಥಾಪನೆ, ಗುದ್ಲಿ ಪೂಜೆ ಎಲ್ಲವೂ ಆಗ್ತದೆ. ಆದ್ರೆ ಬಸವ ಸಮಿತಿಯ ಜಮೀನು ಇರ್ತದೆ, ಅದು ಪೂರ್ತಿ ಆಗ್ಲಿಕ್ಕೆ ಆಗೋದಿಲ್ಲ. ಮತ್ತೆ 72ರಲ್ಲಿ ನಮ್ಮ ಕಮಲಾಪುರದಲ್ಲಿ ಒಂದು ಶರಣ ಸಂಸ್ಕೃತಿ ಕಾರ್ಯಕ್ರಮ ನಡೀತಾ ಇರತಕ್ಕಂತಹ ಸಂದರ್ಭದಲ್ಲಿ ಧಾರವಾಡದ ಮುರುಘಾ ಶ್ರೀಗಳು ಬಂದು ಬಸವತತ್ವ ಪ್ರತಿಪಾದಕರು ಈ ಒಂದು ಅನುಭವ ಮಂಟಪ ನೂತನವಾಗಿ ನಿರ್ಮಾಣ ಆಗಬೇಕು ಅಂದ್ರೆ ಭಾಲ್ಕಿಯ ನನ್ನ ಕ್ಷೇತ್ರ, ನಮ್ಮ ಗುರುಗಳು ಭಾಲ್ಕಿಯ ಲಿಂಗಕ್ಕೆ ಚನ್ನಬಸವಪಟ್ಟ ದೇವರಿಗೆ ಮಾತ್ರ ಕೊಟ್ರೆ ಇದು ಸಾಧ್ಯ ಆಗ್ತದೆ ಅಂತೇಳಿ ಹೇಳಿ ಅಲ್ಲಿ ಅವರ ಹೆಗಲಿಗೆ ಹಾಕ್ತಾರೆ. ಅವರು ಬಸವ ಜಯಂತಿ ದಿವಸ ಪಾದಯಾತ್ರೆ ಮಾಡ್ತಾರೆ. ಅವ್ರ ಜೊತೆಯಲ್ಲಿ ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಖಂಡ್ರೆಯವರು ಇತರರೆಲ್ಲ ಸೇರಿಕೊಂಡು 72ರಲ್ಲಿ ಆ ಕಾಮಗಾರಿ ಪ್ರಾರಂಭ ಮಾಡ್ತಾರೆ. 81ರಲ್ಲಿ ಇವತ್ತೇನು ನೂತನ ಅನುಭವ ಮಂಟಪ ಇದೆ ಎಲ್ಲರೂ ಅಲ್ಲಿ ಭೇಟಿ ಕೊಟ್ಟಿದ್ದಾರೆ. ಇವತ್ತು ನಮ್ಮ ನೆಚ್ಚಿನ ನಾಯಕರಾದಂತಹ ರಾಹುಲ್ ಗಾಂಧಿಯವರು ಭೇಟಿ ಕೊಟ್ಟಿದ್ದಾರೆ, ಅಲ್ಲಿ ಸನ್ಮಾನ್ಯ ಶ್ರೀ ಅಡ್ವಾಣಿಯವರು ಬಂದು ಭೇಟಿ ಕೊಟ್ಟಿದ್ದಾರೆ, ಎಲ್ಲಾ ಪಕ್ಷದವರು ಅಲ್ಲಿ ಬಂದು ಭೇಟಿ ಕೊಟ್ಟಿದ್ದಾರೆ. ಇದಕ್ಕೆ ಮಾನ್ಯ ಸಭಾಧ್ಯಕ್ಷರೇ, ಅವತ್ತು ಲಿಂಗೈಕ್ಯ ಏನು ಅವತ್ತು ನಮ್ಮ ಲಿಂಗಾಕಾರದ ಅನುಭವ ಮಂಟಪ ಒಂದೇ ರಾತ್ರಿ ಆಗಬೇಕು ಅಂದ್ರೆ ರಾತ್ರಿ 12 ಗಂಟೆ ನಂತರ ಕೂಲಿ ಕಾರ್ಮಿಕರು ಹೋದ್ರು ಕಲ್ಲು ಮಣ್ಣು ಎಲ್ಲ ಹೊತ್ತಿ ಅನುಭವ ಮಂಟಪ ನಿರ್ಮಾಣ ಆಗ್ತದೆ. ಅದಾದ ಮೇಲೆ 2002ರಲ್ಲಿ ನಮ್ಮೆಲ್ಲರ ಬೇಡಿಕೆ ಇರ್ತದೆ, ಬಸವ ಕಲ್ಯಾಣ ಅಭಿವೃದ್ಧಿ ಆಗಬೇಕು, ಜಗತ್ತಿಗೆ ಮಾದರಿ ಆಗಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ಇವತ್ತು ಮಾನ್ಯ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಂತಹ ಸಂದರ್ಭದಲ್ಲಿ ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಆಗ್ತದೆ. 2004ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಧರ್ಮಸಿಂಗ್ ಅವರಿದ್ದಾಗ ಶಾಸನದಲ್ಲಿ ವಿಧಾನಸಭೆಯಲ್ಲಿ ಅದು ಅನುಮೋದನೆ ಆಗ್ತದೆ. 2004ರ ನಂತರಲ್ಲಿರುವಂತಹ ಗುಹೆಗಳ ಇವತ್ತು ಅಭಿವೃದ್ಧಿ ಕೆಲಸ ನಡೀತಾ ಇರ್ತದೆ. ಅದಾದ ಮೇಲೆ ಇವತ್ತು 2016-17ರಲ್ಲಿ ಮಾನ್ಯ ಸಿದ್ದರಾಮಯ್ಯಜಿಯವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಇವತ್ತು ನಾನು ಅವತ್ತು ಅದೃಷ್ಟವಶಾತ್ ಉಸ್ತುವಾರಿ ಸಚಿವನಾಗಿದ್ದೆ. ನೂತನ ಅನುಭವ ಮಂಟಪ ಮಾಡಬೇಕು ಅಂತ ಬಹಳ ಜನರ ಒಂದು ಉದ್ದೇಶ ಇದೆ, ಆ ಪರಿಕಲ್ಪನೆ ಆಗಬೇಕು ಅಂತ ಹೇಳಿದಾಗ ಅವರು ಅದಕ್ಕೆ ಸಮ್ಮತಿಯನ್ನು ಸೂಚಿಸಿ ಗೋರು ಚನ್ನಬಸಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ತಜ್ಞರ ಸಮಿತಿ ರಚನೆ ಮಾಡಿ ಇವತ್ತು 2018ರ ಅವರ ಇವತ್ತು ನಮ್ಮ ಸರ್ಕಾರದ ಕೊನೆ ಗಳಿಗೆಯಲ್ಲಿ ಆಯವ್ಯಯದಲ್ಲಿ ಘೋಷಣೆ ಮಾಡ್ತಾರೆ 100 ಕೋಟಿ ರೂಪಾಯಿ ಅನುಭವ ಮಂಟಪ ನಿರ್ಮಾಣಕ್ಕೆ ಕೊಟ್ಟು ಮಾಡ್ತೀವಿ ಅಂತ ಹೇಳಿ ಗೋರು ಚನ್ನಬಸಪ್ಪನವರು 650 ಕೋಟಿ ರೂಪಾಯಿ ಅನುಭವ ಮಂಟಪದ ಪರಿಕಲ್ಪನೆ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ವರದಿಯನ್ನು ಕೊಡ್ತಾರೆ. ಆ ವರದಿ ಮಾನ್ಯ ಸಿದ್ದರಾಮಯ್ಯಜಿಯವರು ಒಪ್ಪಿಸ್ಕೊಳ್ತಾರೆ. ಅದು ಒಪ್ಪಿದ ಮೇಲೆ ಸರ್ಕಾರ ಬದಲಾವಣೆ ಆಗ್ತದೆ.
ಬದಲಾವಣೆ ಆದ್ಮೇಲೆ ನೂತನ ಅನುಭವ ಮಂಟಪಕ್ಕೆ ವಿನ್ಯಾಸ ಆಗ್ತದೆ. ಅದಾದ್ಮೇಲೆ ಹಿಂದೆ ಬಂದಂತಹ ಸರ್ಕಾರದಲ್ಲಿ ಮಾನ್ಯ ಯಡಿಯೂರಪ್ಪನವರು 200 ಕೋಟಿ ರೂಪಾಯಿ ಮಂಜೂರಾತಿ ಮಾಡಿ ಪ್ರಾರಂಭ ಆಗ್ತದೆ. ಅದಾದ್ಮೇಲೆ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತದಕ್ಕೆ ಮತ್ತೆ ಮಾನ್ಯ ಸಿದ್ದರಾಮಯ್ಯಜಿಯವರು 100 ಕೋಟಿ ರೂಪಾಯಿ ಕೊಟ್ಟು ಈಗ 628 ಕೋಟಿ ರೂಪಾಯಿಗೆ ಯೋಜನೆ ಆಗಿದೆ. ಅದಕ್ಕೆ ಪರಿಷ್ಕೃತ 740 ಕೋಟಿ ರೂಪಾಯಿಯಲ್ಲಿ 770 ಕಂಬದ ಮೇಲೆ ಎಲ್ಲಾ ಶರಣರ ವಚನಗಳಲ್ಲಿ ಬರೆದು ಬಹಳ ವಿಶೇಷವಾಗಿ ಅಲ್ಲಿ ನಾಳೆ ಮುಂದೆ ಬರುವಂತಹ ದಿನಮಾನಗಳಲ್ಲಿ ಒಂದು ಅಧಿವೇಶನ ಸಹಿತ ಬಸವ ಕಲ್ಯಾಣದಲ್ಲಿ ನಡೆಸಬಹುದು ಅನ್ನುವಂತ ಮಾತನ್ನು ನಾನು ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಾನ್ಯ ಸಿದ್ದರಾಮಯ್ಯನವರು ಅವರು ಸಂಕಲ್ಪ ಮಾಡಿದ್ದಾರೆ. ಅಲ್ಲಿ ಬಂದು ಪ್ರಗತಿ ಪರಿಶೀಲನೆ ಮಾಡಿ ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಬರುವ 2025 ಕೊನೆಯಲ್ಲಿ ಡಿಸೆಂಬರ್ ಅಲ್ಲಿ ನೂತನ ಅನುಭವ ಮಂಟಪ ನಿರ್ಮಾಣ ಕಾಮಗಾರಿ ಪೂರ್ತಿ ಮಾಡಿ ಲೋಕಾರ್ಪಣೆ ಮಾಡ್ತೀವಿ ಅನ್ನುವಂತ ಮಾತನ್ನು ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಅದಕ್ಕೆ ಬದ್ಧವಾಗಿ ಸರ್ಕಾರ ನೂತನ ಅನುಭವ ಮಂಟಪ ನಿರ್ಮಾಣ ಮಾಡ್ತದೆ ಅನ್ನುವಂತ ಮಾತನ್ನು ಇಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ನಾವು ನೋಡ್ತಾ ಇದೀವಿ ಇದು ಯಾಕೆ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ, ಇವತ್ತೇನು ಜಗತ್ತಿನಾದ್ಯಂತ ನಾವು ನೋಡ್ತಾ ಇದ್ದೀವಿ ಬಹಳ ಆತಂಕ ಪಡುವಂತ ಒಂದು ಇವತ್ತು ಆತಂಕಕಾರಿ ವಿಷಯಗಳಿದ್ದಾವೆ. ಇವತ್ತಿಗೂ ಸಮಾಜದಲ್ಲಿ ಜಾತೀಯತೆ ಇದೆ, ಧರ್ಮಾಂಧತೆ ಇದೆ, ಅಸ್ಪೃಶ್ಯತೆ ಇದೆ, ಶೋಷಣೆ ಇದೆ, ಮಹಿಳೆಯರ ಮೇಲೆ ಮಕ್ಕಳ ಮೇಲೆ ಅನ್ಯಾಯ ಅತ್ಯಾಚಾರ ದೌರ್ಜನ್ಯ ಆಗ್ತದೆ. ಇವತ್ತಿಗೂ ನಾವು ನೋಡ್ತಾ ಇದ್ದೀವಿ ಜಾತಿವಾದಿಗಳು ಹುಚ್ಚೆದ್ದು ಕುಣಿತಾ ಇದ್ದಾರೆ, ನಮ್ಮ ಕಣ್ಣೆದುರುಗಡೆ ನೋಡ್ತಾ ಇದ್ದೀವಿ. ಇವತ್ತಿಗೂ ನಾವು ನೋಡ್ತಾ ಇದ್ದೀವಿ ಜಾತಿಗಳಲ್ಲಿ ಧರ್ಮಗಳಲ್ಲಿ ಒಡೆದಾಳುವ ನೀತಿ ಅನುಸರಿಸಿ ಇವತ್ತು ಸಮಾಜದ ಸ್ವಾಸ್ಥ್ಯ ಏನಿದೆ ಹಾಳು ಮಾಡುವಂತ ಪ್ರಯತ್ನ ನಡೀತಾ ಇದೆ. ಸಮಾಜದಲ್ಲಿ ಒಂದು ರೀತಿಯಲ್ಲಿ ಇವತ್ತು ನಾವು ಬೇರೆ ಬೇರೆ ಅನ್ನುವಂತ ಒಂದು ಭಾವನೆ ದಿನೇ ದಿನೇ ಬರ್ತಾ ಇದೆ. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂಥದ್ದು, ಇದು ಇವತ್ತು ಸ್ವಾತಂತ್ರ್ಯಕ್ಕೆ ಮಾರಕವಾದಂಥದ್ದು, ಸಂವಿಧಾನಕ್ಕೆ ಮಾರಕವಾದಂಥದ್ದು. ಯಾಕೆಂದ್ರೆ ಏನು ಬಸವಣ್ಣನವರು ಹೇಳಿದ್ದಾರೆ ಅದನ್ನೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ಅದೇ ವಿಶ್ವಸಂಸ್ಥೆ ಹೇಳ್ತದೆ, ಅದೇ ಮಾನವ ಹಕ್ಕುಗಳು ಹೇಳ್ತವೆ. ಅದಕ್ಕೆ ಇವತ್ತೇನು ಯಾವ ರೀತಿಯಲ್ಲಿ ಜಾತಿವಾದಿಗಳು ಇವತ್ತು ನಾವು ನೋಡ್ತಾ ಇದ್ದೇವೆ, ಒಂದು ಸಮುದಾಯವನ್ನು ಗುರಿಯನ್ನಾಗಿಟ್ಟುಕೊಂಡು ಅವರ ವಿರುದ್ಧ ನಿರಂತರವಾಗಿ ಇವತ್ತು ಅವರಿಗೆ ಮುಖ್ಯವಾಹಿನಿಯಿಂದ ಬೇರ್ಪಡಿಸುವಂತಹ ಪ್ರಯತ್ನ ನಡೀತಾ ಇದೆ. ಅದರ ವಿರುದ್ಧನೂ ಬಸವ ತತ್ವವಾದಿಗಳು ಹೋರಾಟ ಮಾಡುವಂತಹ ಸಮಯ ಬಂದಿದೆ. ಅದಕ್ಕೆ ಇವತ್ತು ನಾನು ತಮಗೆ ಹೇಳಿಕೆ ಬಯಸ್ತಾ ಇದ್ದೇನೆ. ಇವತ್ತು ನಾನು ಮುಗಿದ ಮೇಲೆ ಮಾತಾಡಿ, ಇವತ್ತು ನಾವು ನೋಡ್ತಾ ಇದ್ದೇವೆ ಯಾವ ರೀತಿಯಲ್ಲಿ ಇವತ್ತು ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಯಾವ ಬಸವಣ್ಣನವರಿಗೆ ನಾನು ಯಾರ ಹೆಸರು ತಗೊಂಡಿಲ್ಲ. ನಾನು ಇವತ್ತು ಪೂರ್ತಿ ಇವತ್ತಿಗೂ ನೋಡಿ ನಾವು ಹೇಳ್ತೀವಿ ಅನುಭವ ಮಂಟಪ ಪ್ರಜಾಪ್ರಭುತ್ವ ಪರಿಕಲ್ಪನೆ ಅಂತ ಹೇಳಿ, ಅಂತ ಬಸವಣ್ಣವರ ಬಗ್ಗೆ ಅಪಹಾಸ್ಯ ಮಾಡುವಂತಹ ಶಕ್ತಿಗಳು ನೋಡಿ ಮಾಡಿ ಬಸವಣ್ಣನವರಿಗೆ ಅವಮಾನ ಮಾಡುವಂತ ರೀತಿಯಲ್ಲಿ ಮಾತಾಡ್ತಾರೆ. ಅವಮಾನ ಮಾಡಿದವರಿಗೆ ಏನ್ ಶಿಕ್ಷೆ ಕೊಡ್ತೀರಿ? ಅವಮಾನ ಮಾಡಿದವರ ಬಗ್ಗೆ ಬಸವಣ್ಣವರ ಬಗ್ಗೆ ಹೇಳಿದ ಬಗ್ಗೆ ಮಾತಾಡ್ಲಿಕ್ಕೆ ಆಗುತ್ತಾ ನಿಮಗೆ? ಅದ್ರ ಬಗ್ಗೆ ಮೌನವಾಗಿ ಸಮ್ಮತಿ ಲಕ್ಷಣ ಅವ್ರು ಯಾರೇನು ಮೌನದಲ್ಲಿ ಕೂತಿದ್ದಾರೆ ಅದೇನ್ ತೋರಿಸ್ಕೊಡ್ತದೆ ಅಂದ್ರೆ ನೀವು ಬಸವತತ್ವ ವಿರೋಧಿಗಳು, ಚುನಾವಣೆಯಲ್ಲಿ ಬಸವಣ್ಣವ್ರ ಹೆಸರು ಹಾಕ್ತಾ ಹೋಗ್ತೀರಿ. ಆಯ್ತು, ಚರ್ಚೆ ನಮ್ಗೆ ಬಸವಣ್ಣವರಿಗೆ ಸಂಬಂಧವಿಲ್ಲ ಅಂತ ಹೇಳ್ರಿ ಓಪನ್ ಆಗಿ. ಚರ್ಚೆ ಬೇಡ, ಮೌಲ್ಯಗಳ ಬಗ್ಗೆ ಆಲೋಚನೆ ಮಾಡ್ತೀರಿ, ಸಂವಿಧಾನದ ಬಗ್ಗೆ ಆಲೋಚನೆ ಮಾಡ್ತಾರೆ, ಚರ್ಚೆ ಮಾಡಿ ಟೀಕೆನೂ ಮಾಡಲ್ಲ, ಏನೇನೋ ಮಾತಾಡೋ ಕೊಡಲ್ಲ, ಏನೇನೋ ಪುಸ್ತಕ ಕೊಡ್ತೀರಿ, ಚರ್ಚೆ ಇವತ್ತಿಲ್ಲಿ ಬಂದು ಬಸವಣ್ಣವ್ರ ಬಗ್ಗೆ ಮಾತಾಡ್ತೀರಿ, ನಿಮ್ಮಲ್ಲಿ ಮಾನವೀಯ ಮೌಲ್ಯ ಇದೆಯಾ? ನೈತಿಕ ಮೌಲ್ಯ ಇದೆಯಾ? ಥ್ಯಾಂಕ್ ಯು. ಅದಕ್ಕೆ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಈ ಶಕ್ತಿಗಳ ಬಗ್ಗೆ ಅಂತವ್ರು ಯಾರಿದ್ದಾರೆ ನಾನು ಅವ್ರು ಇವ್ರು ಅಂತ ಹೇಳಿಲ್ಲ. ನಿಮ್ಗೆ ಯಾಕೆ ಆಗ್ತಾ ಇದೆ? ಇವತ್ತು ಇದ್ದೀರಲ್ಲ, ನಿಮ್ಗೆ ಯಾಕೆ ಆಗ್ತಾ ಇದೆ? ಇದು ನಿಮ್ಮ ಹೆಸರು ತಗೊಂಡಿದ್ದೀರಾ? ಪಕ್ಷದ ಹೆಸರು ತಗೊಂಡಿದ್ದೀರಾ?
ಈಶ್ವರ್ ಪಕ್ಷ ಹೆಸರು ಖಂಡ್ರೆ ತಗೊಂಡಿಲ್ಲ ನಾನು. ನಿಮ್ಮ ಹೆಸರು ತಗೊಂಡಿಲ್ಲ ನಾನು. ಈಶ್ವರ್ ಖಂಡ್ರೆ ಮತ್ತೆ ಅವರೇ. ಎದ್ದು ನಿಲ್ತೀರಲ್ಲ ನೀವು. ನೋಡಿ ಅದಕ್ಕೆ ನಾನು ಹೇಳೋದು ಕೇಳಿ. ಸನ್ಮಾನ್ಯ ನಾನು ಹೇಳೋದು ಸಭಾಧ್ಯಕ್ಷರೇ, ಕೇಳಿ, ನಿಮಿಷ. ಆ ನಾನು ಹೇಳೋದು ಭಾಗದಲ್ಲಿ ಕೇಳಿ. ಸಭಾಧ್ಯಕ್ಷರೇ ಈಶ್ವರ್ ಖಂಡ್ರೆ ಕೂತಿದ್ದಾರೆ ಪಾಪ. ಈಶ್ವರ್ ಖಂಡ್ರೆ ನಾನು ಹೇಳೋದು ಕೇಳಿ. ಅವ್ರಿಗೆಲ್ಲ ಇವರು ಆಯ್ತು, ನಾನು ಅವರ ಹೇಳೋದು ಧ್ವನಿ ಕೇಳಿ. ಕೂತಿದ್ದಾರೆ. ನೋಡಿ ಈಗ ಹೀಗಾಗಿ ಇವತ್ತು ನೀವೀಗ ಅದಕ್ಕೆ ನೀವು ಮತ್ತೊಮ್ಮೆ- ಈಶ್ವರ್ ಖಂಡ್ರೆ ಮತ್ತೊಮ್ಮೆ ನಾವು ಆಗಿಲ್ಲ, ಮಾತಾಡ್ಬೇಡಿ. ಏನು? ನೀವು ಏನ್ ಮಾತಾಡ್ತೀರಿ ನೀವು? ಅನುಭವ ಮಂಟಪದ ಬಗ್ಗೆ ನಾನು ಅನುಭವ ಇವತ್ತು ಮಂಟಪದ ಬಗ್ಗೆ ನಾನು ಹೇಳೋದು ಕೇಳಿ. ನಾನು ಯಾರಿಗೆ ಟೀಕೆ ಮಾಡಿದ್ದೀರಾ? ಆಯ್ತು, ನಾನು ಹೇಳಿದ್ಕೆ ಟೀಕೆ ಯಾರಿಗೇನಾದ್ರೂ ಕ್ರಿಟಿಸೈಸ್ ಮಾಡಿದ್ದೀರಾ? ಮಾಡಲಿಲ್ಲ. ಅನುಭವ ಮಂಟಪದ ಬಗ್ಗೆ ನಾನು ಮಾತಾಡ್ತೀನಿ ವಿಚಾರ ನಾನು. ಕೇಳಿ. ಬೇರೆ ಏನ್ ಅಲ್ಲ, ಮಾತಾಡ್ತೀನಿ? ಇಲ್ಲಿ ಕೇಳಿ. ಮಾಡಿ ಚರ್ಚೆ ಏನ್ ಬೇಕಾಗಿದ್ದು ಮಾಡಿ. ಈಶ್ವರ್ ಖಂಡ್ರೆ ಅವರೇ ಚರ್ಚೆ ಅದಕ್ಕೆಲ್ಲ ರೀತಿಯ ಮಾಡ್ಲಿಕ್ಕೆ ತಯಾರಿದ್ದಾವೆ. ನೋಡಿ ಸನ್ಮಾನ್ಯ ನಾವೆಲ್ಲ- ಸಭಾಧ್ಯಕ್ಷರೇ ಕೇಳಿ. ಆಯ್ತು, ನಾನು ಏನ್ ಹೇಳ್ತಾ ಇದ್ದೀನಿ, ನಾನು ನೀವೆಲ್ಲ ಹಾಕ್ತಿದ್ದೆ, ನಾನು correct ಆಗಿ ಹೇಳ್ತಾ ಹೇಳಿದ್ರಿ. ಇದ್ದೀನಿ. ಈಗ ಅದು ಮುಗಿಸಿ. ಅವ್ರ ಸಮಯ ಬಂದಾಗ ಅವ್ರು ಅಲ್ಲ, ಮಾತಾಡ್ಲಿ. ಎಲ್ಲರೂ ಅವ್ರು ಮಾತಾಡ್ಲಿಕ್ಕೆ ಮಾತಾಡ್ಲಿ, ಅವ್ರಿಗೆ ಯಾರು ಬೇಡ ಆಯ್ತು, ಇಲ್ಲಿ ನೋಡಿ ಈಗ. ಸುಮ್ಮನೆ ಎದ್ದು ನಿಂತ್ರೆ ಏನು ಉಪಯೋಗ ಇದೆ? ಆಯ್ತು, ಈಗ- ಮಾತಾಡ್ಲಿ. ಆಯ್ತು ನೋಡಿ ಇವತ್ತು ಅದಕ್ಕೆ ಅನುಭವ ಮಂಟಪ ತಾವು ಹೇಳಿ. ಸಾಮಾಜಿಕ ನ್ಯಾಯ ಇದು ಯಾರಿಗೂ ಒಬ್ಬರಿಗೆ ಸೀಮಿತವಾಗಿಲ್ಲ. ಆಯ್ತು. ಎಲ್ಲರ ಹಕ್ಕಿದೆ, ಎಲ್ಲ ಆಯ್ತು. ಸಮುದಾಯದವರ ಹಕ್ಕಿದೆ. ನೋಡಿ. ಪ್ರತಿಯೊಬ್ಬರಿಗೂ ಸಾಮಾಜಿಕ ಆಯ್ತು, ನ್ಯಾಯ ಕೊಡುವಂಥದ್ದು. ಹೇಳಿ, ಮಾತಾಡ್ರಿ. ಆ ರೀತಿಯಲ್ಲಿ ಇವತ್ತು ನಾವು ಏನು ಬಸವ ತತ್ವದ ಬಗ್ಗೆ, ಬಸವಣ್ಣನವರ ಬಗ್ಗೆ, ಅನುಭವ ಮಂಟಪದ ಓಕೆ. ಪರಿಕಲ್ಪನೆಯ ಏನು ಈಗ ಚಿತ್ರ ನೀವು ಹಾಕಿದಿರಿ, ಅದಕ್ಕೆ ನನ್ನ ಪರವಾಗಿ, ಈ ಕಡೆ ಬಸವ ನೋಡಿ, ಆ ಕಡೆ ಭಕ್ತರ ನೋಡ್ಬೇಡಿ ಪರವಾಗಿ, ನೀವು. ಈ ಕಡೆ ಬಸವಣ್ಣನ ನೋಡಿ. ಅನುಯಾಯಿಗಳ ಪರವಾಗಿ ನಾನು ಈಶ್ವರ್, ಈ ನಿಮಗೆ ಕಡೆ ನೋಡಿ. ಮತ್ತೊಮ್ಮೆ ಅಭಿನಂದನೆ, ಕೃತಜ್ಞತೆ, ಧನ್ಯವಾದಗಳನ್ನ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಮತ್ತೊಮ್ಮೆ ಅಭಿನಂದಿಸ್ತೇನೆ. ಬೆಲ್ಲದವ್ರೆ, ಈಗ ಮಾನ್ಯ ಅಧ್ಯಕ್ಷರೇ, ಒಂದ್ ಸೆಕೆಂಡ್ ಎಲ್ಲರಿಗೂ ಯಾಕಂದ್ರೆ ನಾವು ವಿಪ್ ಹತ್ರ ಇಲ್ಲಿ ಚೀಫ್ ವಿಪ್ ಅಂತ ಎರಡು ಪಾರ್ಟಿಗೂ ಕೂಡ ಇದ್ದಾರೆ. ಈ ಚೀಫ್ ವಿಪ್ನವ್ರ ಜವಾಬ್ದಾರಿ ಅಂತ ಹೇಳಿದ್ರೆ ಇಂಥ ಒಂದು ಚರ್ಚೆಗಳು ನಡೆಯುವಾಗ ಯಾರ್ಯಾರು ಮಾತಾಡಬೇಕಂತ ಅವ್ರ ನಾಯಕ ಹತ್ರ ಮಾತಾಡಿಕೊಂಡು ಪಟ್ಟಿ ಆಯ್ತು, ನೀವು ಹೆಸರು ಕೊಟ್ಟಿದ್ದ ಅಲ್ಲಿ ನಿಲ್ಲಿವರ ಈ ಬೆಲ್ಲದ ತಗೊಳ್ಳಿ. ಇಲ್ಲ, ನಾವು ಹೇಳ್ದು ಕೇಳಿ, ಇಲ್ಲ ಹೇಳ್ದು ಕೇಳಿ, ಆಯ್ತು, ನಾವು ಮಾತಾಡ್ದು ಕೇಳಿ, ಒಂದು ನಿಮಿಷ ಆಯ್ತು, ಆಗಲ್ಲ ಬೇಡ, ನಾನು ಹೇಳ್ದೆ ಅಲ್ಲ ಚಿನ್ನಪ್ಪನ ಎಲ್ಲ ವಿಷಯ ಗೊತ್ತಾಯ್ತು, ಅಲ್ಲಿ ಎಲ್ಲ ವಿಷಯ ಗೊತ್ತು, ಇಲ್ಲಿ ನಾನು ಹೇಳ್ದು ಕೇಳಿ. ಆಗ ಪ್ರತಿಪಕ್ಷ ಆಡಳಿತ ಪಕ್ಷ ನಾಯಕರದ ಅಲ್ಲಿ ಚೀಫ್ ವಿಪ್ಗಳಿದ್ದಾರೆ, ಯಾರ್ಯಾರು ಯಾಕಂದ್ರೆ ಸಮಯ ನಿಗದಿಪಡಿಸಿಕೊಂಡು ನಾವು ನೆಕ್ಸ್ಟ್ ಬೇರೆ ಬೇರೆ ಚರ್ಚೆಗಳಿದೆ, ಆ ಸಮಯ ವ್ಯಾಪ್ತಿಯೊಳಗೆ ಅದನ್ನು ಮುಗಿಸಬೇಕು. ಅದಕ್ಕೆ ಇವತ್ತು ನಮ್ಮ ಅನುಭವ ಮಂಟಪದ ಒಂದು ಭಾವಚಿತ್ರವನ್ನು ಇವತ್ತು ಯಾಕೆ ಅನಾವರಣಗೊಳಿಸಿದೆ ಅಂತ ಹೇಳಿದರೆ, ಈ ಒಂದು ಪ್ರಜಾಪ್ರಭುತ್ವ ಆಶಯ, ಸಮಾನತೆ, ಮಾನವೀಯತೆ ಎಲ್ಲ ವಿಚಾರಗಳನ್ನು ಈ ಜಾಗತಿಕ ಸಂದೇಶವನ್ನು ಯುವ ಪೀಳಿಗೆಗೆ ಮತ್ತು ಭವಿಷ್ಯ ಜನಾಂಗಕ್ಕೆ ಅದನ್ನು ಪರಿಚಯ ಮಾಡಿಕೊಳ್ಳಲು ಮತ್ತು ಈ ಪರಂಪರೆಯನ್ನು ನೆನಪು ಮಾಡಿಕೊಳ್ಳಲಿಕ್ಕೆ ಬೇಡ ಅನಾವರಣಗೊಳಿಸಿದ್ದೇವೆ. ಇದಕ್ಕೆ ಒಂದು ಸಂತೋಷ ಸಮಾರಂಭದಲ್ಲಿ ನಾವು ಇವತ್ತು ಮಾತಾಡಿಕೊಂಡು ಹೋಗುವಂಥ ವಿಚಾರ ಇವತ್ತಿದೆ. ಈ ಅನುಭವ ಮಂಟಪ ಮತ್ತು ಬಸವಣ್ಣನ ತತ್ವ ಮತ್ತು ಇಲ್ಲ ವಿಚಾರಗಳನ್ನ ಮಾತಾಡಬೇಕಾದ್ರೆ ಬಹಳಷ್ಟು ಇವತ್ತು ಮಾತಾಡೋದ ಅವಕಾಶ ಎಲ್ಲರಿಗೂ ಕೂಡ ಇದೆ. ಆದರೆ ನಮ್ದಿಲ್ಲಿ ಏನು ಒಪ್ಪಂದೆ ಒಂದು ಉನ್ನತ ಮಟ್ಟದ ನಮ್ಮ ಮನಸ್ಸು ಮತ್ತು ಹೃದಯ ಏನಿರ್ಬೇಕಂತ ಹೇಳಿದರೆ, ಇವತ್ತು ನಮ್ಮೆಲ್ಲ ಚರ್ಚೆಗಳನ್ನು ಒಬ್ಬರೊಬ್ಬರು ನಮ್ಮ ಪರೋಕ್ಷ ಟೀಕೆ ಮಾಡಲ್ಲ, ಇನ್ನೊಂದು ಮಾಡುವಂಥ ವಿಚಾರ ಅಲ್ಲ. ನಾವು ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಉತ್ತಮವಾದ ಸಂದೇಶ ಕೊಟ್ಟು ಬಹುಶಃ ದಿನಗಳಲ್ಲಿ ಅದನ್ನು ಸಮಾಜಕ್ಕೆ ಸಂದೇಶ ಕೊಡಬೇಕಾಗ್ತದೆ. ಸಂಕ್ಷಿಪ್ತವಾಗಿ ಈ ವಿಚಾರಗಳನ್ನು ಬಹುಶಃ ಇವತ್ತೀಗ ಅರುಣ್ ಬೆಲ್ಲದವ್ರು ಮಾತಾಡಿ, ತದನಂತರ ನಮ್ಮ ರಾಯರೆಡ್ಡಿ ಮಾತಾಡಿದೆ, ತದನಂತರ ವಿಜೇಂದ್ರ ಮಾತಾಡ್ತಾರೆ. ಆದಷ್ಟು ಎಲ್ಲ ಇಲ್ಲಿದೆ, ಪಟ್ಟಿ ಕೊಟ್ಟಿದ್ದಾರೆ, ಇವರೇ ಕೂತ್ಕೊಳ್ಳಿ, ಯಾಕೆ ಗಡಿಬಿಡಿ ಮಾಡ್ತೀರಿ? ಪಟ್ಟಿ ಕೊಟ್ಟಿದ್ದಾರೆ, ಆ ಪಟ್ಟಿಯಲ್ಲಿ ಮೆಸೇಜನ್ನು ಮಾಡ್ತೇವೆ. ಅದಕ್ಕೆ ನಾನು ಈ ಮೆತ್ತೆಲ್ಲ ಕೇಳಿದಿಷ್ಟೇ, ಬಸವಣ್ಣನ ಇರುವಂಥ ಸ್ವಲ್ಪ ತಾಳ್ಮೆಯನ್ನು ತಾವೆಲ್ಲ ಸ್ವಲ್ಪ ಮೈಗೂಡಿಸಿಕೊಂಡು ಹೇಳಲಿಕ್ಕೆ ನಾನು ಬಯಸ್ತೇನೆ. ಸ್ಟಾರ್ಟಿಗೆ ಆಯ್ತು, ಮುಗಿತ, ಚೆನ್ನಾಗೂ ಮಾತಾಡೋದು. ಕೆಲವರು ಬಹಳ ವಿಷಯಾಂತರ ಮಾಡ್ತಾ ಇದ್ದಾರೆ. ಆಯ್ತಿಲ್ಲ, ಮಾಡೋದಾದ್ರೆ ನಾವು ಮಾಡೋಣ, ತಯಾರಿದ್ದೇವೆ. ಆಯ್ತು, ಬೇಡ, ಇದನ್ನು ಉಪಯೋಗಿಸಿಕೊಂಡು ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ. ಆಯ್ತು, ಬೆಲ್ಲದ ಸರಿಪಡಿಸ್ತಾರೆ, ಮಾತಾಡ್ತಾ ಇದ್ದಾರೆ, ಕರೆಕ್ಟ್ ಆಗಿ ಬೆಲ್ಲದ ಮಾತಾಡ್ತಾರೆ, ಸರಿಪಡಿಸ್ತಾರೆ. ಮಾನ್ಯ ಅಧ್ಯಕ್ಷರೇ, ಇವನಾರವ ಎಂದೆನಿಸದಿರಯ್ಯ, ಇವನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮನ ಮನೆಯ ಮಗನೆಂದೆನಿಸಯ್ಯ ಅಂಥೇಳಿ ಬಸವಣ್ಣನವರು ಎಲ್ಲರಿಗೂ ಸಮಾನತೆಯ ಬಗ್ಗೆ ಅವರು ಹೇಳಿದರು. ಈ ಸಮಾನತೆಯ ವಿಚಾರ, ಜಾತಿಗಳ ನಡುವಿದ್ದಂಥ ಕಂದಕ, ಅನ್ಯಾಯ ಅದನ್ನು ಕಡಿಮೆ ಮಾಡುವ ಸಂಬಂಧ, ಲಿಂಗಭೇದ ಏನಿತ್ತು ಅದರ ಮೂಲಕ ಏನು ದೌರ್ಜನ್ಯ ಆಗ್ತಿತ್ತು ಆ ದೌರ್ಜನ್ಯವನ್ನು ಕಡಿಮೆ ಮಾಡೋಕ್ಕೆ ಅನುಭವ ಮಂಟಪದ ಮೂಲಕ ಸಮಾಜದಲ್ಲಿ ಆಗ್ತಿರುವಂಥ
ಅನ್ಯಾಯವನ್ನು ಸರಿಪಡಿಸುವಂಥ ಪ್ರಯತ್ನ, ಒಂದು ವಿಧಾನ ಶ್ರೀ ಬಸವಣ್ಣನವರ ಮಹಾಮಾನವತಾವಾದಿ ಬಸವಣ್ಣವರ ನೇತೃತ್ವದಲ್ಲಿ ಅಲ್ಲಂ ಪ್ರಭುಗಳ ನಾಯಕತ್ವದಲ್ಲಿ ಕಲ್ಯಾಣದಲ್ಲಿ ಆಯಿತು. ಅದನ್ನು ಈಗಿನ ಜನರಿಗೆ, ಈ ಸದನದಲ್ಲಿ ಭಾಗವಹಿಸುವ ನಮಗೆ ಮತ್ತು ಇದನ್ನು ನೋಡ್ತಿರುವಂಥವ್ರಿಗೆ, ಇಡೀ ರಾಜ್ಯದ ಜನತೆಗೆ ಈ ಸಂದೇಶ ಸರಿಯಾಗಿ ಮುಟ್ಲಿ ಅನ್ನುವಂಥ ಸದುದ್ದೇಶ ಇಟ್ಕೊಂಡು ತಾವೇನು ಇಲ್ಲಿ ಅನುಭವ ಮಂಟಪದ ತೈಲಚಿತ್ರನ ಜನರಿಗೆ ಸಮರ್ಪಣೆ ಮಾಡಿದಿರಿ. ನಾನು ಕರ್ನಾಟಕ ಜನತೆಯ ಸಮಗ್ರ ಜನತೆ ಪರವಾಗಿ ತಮಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ತಾವು ತಮ್ಮ ನಾಯಕತ್ವದಲ್ಲಿ ನಮ್ಮ ಪರಿಷತ್ತಿನ ವಿಧಾನಸಭೆಯ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಹೊಸ ರೂಪ ತೆಗೆದುಕೊಂಡು ಬರಾಕ ಬೇರೆ ಬೇರೆ ರೀತಿಯ ಪ್ರಯತ್ನ ಮಾಡ್ತಾ ಇದ್ದೀರಿ. ನಾನು ಈ ಸಂದರ್ಭದಲ್ಲಿ ಅದನ್ನು ಕೂಡ ನಾನು ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಸವಣ್ಣ ಕೇವಲ ಜಾತಿ ಮತ್ತು ಲಿಂಗದ ನಡುವೆ ಮಾತ್ರ ಒಳ್ಳೆಯದಾಗಲಿ ಅಂತ ಹೇಳಿಲ್ಲ. ಬಸವಾದಿ ಶರಣರು ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸಿದರು. ಅವರು ಆ ಶರಣರ ಆ ಸಮಯದಲ್ಲಿ ಬಸವಣ್ಣನ ವಿಚಾರ ಎಷ್ಟು ದೊಡ್ಡದಿತ್ತಂತಂದ್ರೆ, ನನಗೆ ಬಸವಣ್ಣನ ಒಂದು ವಚನ ಎಲ್ಲ ವಚನಕ್ಕಿಂತ ಹೆಚ್ಚು ಮನಸ್ಸಿಗೆ ನನಗೆ ಹತ್ತಿದ್ದು, ಮನಸ್ಸಿಗೆ ಸೇರಿದ್ದಂತಂದ್ರೆ, ಅವನು ಹಿಂದುಳಿದ ಸಮಾಜದ, ಕೆಳವರ್ಗದ ಸಮಾಜದ ಬಗ್ಗೆ ಅವ್ರಿಗಿದ್ದಂಥ ಗೌರವ ಈ ವಚನದ ಮೂಲಕ ಹೇಳಿದ್ರು. ಅವ್ರು ಹೇಳಿದರು, ಅಪ್ಪನು ನನ್ನ ಮಾದಾರ ಚೆನ್ನಯ್ಯ, ಬಪ್ಪನು ನನ್ನ ಡೋಹರ ಕಕ್ಕಯ್ಯ, ಚಿಕ್ಕಯ್ಯ ನೆಮ್ಮಯ್ಯ ಕಾನಯ್ಯ, ಅಣ್ಣನು ನಮ್ಮ ಕಿನ್ನರ ಬೊಮ್ಮಯ್ಯ ಅಂತ ಹೇಳಿದ್ರು. ಅಂದ್ರೆ ಸಮಾಜದಲ್ಲಿ ಅತ್ಯಂತ ಕೆಳವರ್ಗದಲ್ಲಿ ಇದ್ದಂಥವ್ರಿಗೆಲ್ಲ ತಂದೆ ಸ್ಥಾನ, ಅಣ್ಣನ ಸ್ಥಾನ ಕೊಟ್ಟಂಥ ಮಹಾನುಭಾವ ಶ್ರೀ ಬಸವಣ್ಣನವರು. ಅವ್ರು ಕೇವಲ ತಾವು ಅಷ್ಟೇ ಹೇಳಲಿಲ್ಲ, ಸಮಾಜದಲ್ಲಿದ್ದಂಥ ಎಲ್ಲ ವರ್ಗದವ್ರಿಗೂ ಕೂಡ ಅನುಭವ ಮಂಟಪದಲ್ಲಿ ಕರ್ಕೊಂಬಂದ್ರು. ಸಮಾಜದಲ್ಲಿ ಏನು ಸರಿ ಇದೆ, ಏನು ತಪ್ಪಿದೆ, ಅದನ್ನು ಯಾವ ರೀತಿ ಸರಿ ಮಾಡ್ಬೇಕನ್ನುವಂಥ ಚರ್ಚೆ ಆಗಿ ಅದರ ಮೂಲಕ, ಆ ಚರ್ಚೆ ವಚನಗಳ ಮೂಲಕ ಸಮಾಜಕ್ಕೆ ಮುಟ್ಟಿಸುವಂಥ ಕೆಲಸ ಬಸವಣ್ಣವರು ಮಾಡಿದರು. ನಮ್ಮ ಮುಖ್ಯಮಂತ್ರಿಗಳ ಕರ್ಮ ಸಿದ್ಧಾಂತವನ್ನು ಅವರು ವಿರೋಧಿಸಿದ್ರು ಅಂತ ಹೇಳಿದರು ಬಸವಣ್ಣವರು. ಮಾನ್ಯ ಅಧ್ಯಕ್ಷರೇ, ನಮ್ಮ ಸಮಾಜದಲ್ಲಿ, ನಮ್ಮ ಭಾರತ ದೇಶದ ಸಂಸ್ಕೃತಿಯಲ್ಲಿ ಇರುವಂಥ ವಿಶೇಷತೆ ಏನಂತಂದರೆ, ಯಾವುದೇ ಸಿದ್ಧಾಂತವನ್ನು ಯಾವುದೇ ಸಂದರ್ಭದಲ್ಲಿ ಕೂಡ ನಾವು ಅದನ್ನು ಕ್ವಶನ್ ಮಾಡ್ಬೋದು, ಅದರಲ್ಲಿ ಬದಲಾವಣೆಗೆ ಪ್ರಯತ್ನ ಮಾಡ್ಬೋದು. ನಮ್ಮ ಸಮಾಜದಲ್ಲಿ ಹಿಂದೆ ಗಾಣಪತ್ಯ, ಶಾಕ್ಯ, ವೈಷ್ಣವರು, ಶೈವ, ಈ ರೀತಿ ನಮ್ಮ ಸನಾತನ ಧರ್ಮದಲ್ಲಿ ಬೇರೆ ಬೇರೆ ಪದ್ಧತಿಗಳಿದ್ದು. ಆ ಸಂದರ್ಭದಲ್ಲಿ ಗಾಣಪತ್ಯ ದೊಡ್ಡ ಪ್ರಮಾಣದಲ್ಲಿ ನಮ್ಮ ದೇಶದಲ್ಲಿ ಇದ್ದಾಗ ಮಾನವರನ್ನು ಕೂಡ ದೇವರಿಗೆ ಅರ್ಪಣೆ, ದೇವರ ಹೆಸರಿನಲ್ಲಿ ಅರ್ಪಣೆ ಮಾಡುವಂಥ ಕೆಲಸ ಇದ್ದಾಗ ನಮ್ಮ ದೇಶದಲ್ಲಿ ಬುದ್ಧನಂತವ್ರು ಬಂದರು, ಅಹಿಂಸೆಯನ್ನು ಬೋಧಿಸಿದರು. ಆ ಅಹಿಂಸೆಯನ್ನು ನಮ್ಮ ಸಮಾಜ ಒಪ್ಕೊಂತು, ಆ ಬುದ್ಧನನ್ನು ಕೂಡ ಒಪ್ಕೊಂತು. ಮಹಾವೀರ್ ಬಂದ, ಮಹಾವೀರನು ಕೂಡ ಅದೇ ರೀತಿ ಹೇಳಿದ. ಅಂದ್ರೆ ನಮ್ಮ ಸಮಾಜದಲ್ಲಿ ಹೊಸ ವಿಚಾರಗಳಿಗೆ, ಹೊಸ ಚಿಂತನೆಗೆ ಆ ಸಂದರ್ಭದಲ್ಲಿ ಕೂಡ ಅವಕಾಶ ಇತ್ತು. ಅದ ನಂತರ ಬಂದ ಬಸವಾದಿ ಶರಣರು ಕೂಡ ಜಾತಿ ವ್ಯವಸ್ಥೆ, ನಮ್ಮ ಲಿಂಗ ವ್ಯವಸ್ಥೆ ಬಗ್ಗೆ ಹೊಸ ವಿಚಾರನ ಕೊಟ್ಟರು. ಅದನ್ನು ಕೂಡ ನಮ್ಮ ಸಮಾಜದಲ್ಲಿ ಒಪ್ಕೊಂತು. ಅದ ನಂತರ ಬಂದ ಅಂಬೇಡ್ಕರ್ ಅವರು ಮಾಡಿದ್ದು ಕೂಡ ಅದೇ ರೀತಿಯ ಹೊಸ ಸಂವಿಧಾನವನ್ನು ಕೊಟ್ಟರು, ಈ ವ್ಯವಸ್ಥೆಯನ್ನು ಬದಲಾವಣೆ ಮಾಡೋಕೆ ವಿಚಾರಣೆ ಕೊಟ್ಟರು. ನಮ್ಮ ಭಾರತೀಯ ಸಂಸ್ಕೃತಿಯ, ಭಾರತೀಯ ಧರ್ಮದ ವಿಶೇಷತೆ ಏನಂತಂದರೆ, ಇಲ್ಲೇ ಬಹುಸತ್ಯಗಳನ್ನು ನಾವು ಒಪ್ಕೊಂತೇವೆ. ಇವತ್ತು ನೀವು ಅಲ್ಲಿ ಚೇರ್ದಲ್ಲಿ ಕೂತೀರಿ, ಈ ಚೇರಿಗೆ ಬರಾಕ ನಾನು ಹಿಂಗಿಂದನೂ ಬರ್ಬೋದು, ಹಂಗಿಂದನೂ ಬರ್ಬೋದು. ನೀವು ಕುಂತಿದ್ದು ಕೂಡ ಚೇರು, ಅಲ್ಲಿ ಪತ್ರಕರ್ತರು ಕುಂತಿದ್ದು ಕೂಡ ಚೇರು. ಈ ಸತ್ಯವನ್ನು ನಮ್ಮ ಧರ್ಮ ಸಿದ್ಧಾಂತ ಒಪ್ಕೊಂತೈತಿ. ಆ ಚೇರಿಗೆ ಹೋಗ್ಲಿಕ್ಕೆ ಒಂದೇ ದಾರಿ, ಅದೇ ಒಂದೇ ಚೇರು ಅನ್ನುವಂಥ ಸತ್ಯ ನಮ್ದಲ್ಲ. ಭಾರತೀಯ ಸಂಸ್ಕೃತಿಯಲ್ಲಿ ಬಹುಸತ್ಯ ಮತ್ತು ಬಹುಮಾರ್ಗದ ಮೂಲಕ ಆ ಸತ್ಯವನ್ನು ನಾವು ಅನುಸರಿಸಬಹುದು ಅನ್ನುವಂಥ ನಂಬಿಕೆಯನ್ನು ನಾವು ಇಟ್ಕೊಂಡಿದ್ದವರು. ಹಾಗಾಗಿ ಬಸವಣ್ಣ ಬಂದಾಗ ಆ ಚಿಂತನೆಯನ್ನು ಹೊತ್ಕೊಂಡಿದ್ದೇವೆ. ಇವತ್ತು ಅಂಬೇಡ್ಕರ್ ಅವರು ಬಂದಾಗ ಈಗಿನ ಸಮಾಜದಲ್ಲಿ ಏನು ತೊಂದರೆ ಇದೆ, ಅದಕ್ಕೆ ಬೇಕಾದಂಥ ಸಂವಿಧಾನವನ್ನು ಕೂಡ ನಮ್ಮ ಸಮಾಜ ಒಪ್ಕೊಂಡಿದೆ. ಅದೇ ನಮ್ಮ ನಡುವೆ ಮತ್ತು ಅಬ್ರಾಹ್ಮಿಕ್ ರಿಲಿಜನ್ಸ್ ನಡುವೆ ಇರುವಂಥ ಡಿಫ್ರೆನ್ಸ್. ಅಬ್ರಾಹ್ಮಿಕ್ ರಿಲಿಜನ್ಸ್ದಲ್ಲಿ ಬೈಬಲ್ ಟ್ರೂತ್ ಅಂತ ಹೇಳ್ತಾರೆ, ಬೈಬಲ್ದಲ್ಲಿ ಇದ್ದಿದ್ದು ಮಾತ್ರ ಸತ್ಯ ಕ್ರಿಶ್ಚಿಯಾನಿಟಿಯಲ್ಲಿ.
ಇಸ್ಲಾಂದಲ್ಲಿ ಕುರಾನ್ದಲ್ಲಿ ಇದ್ದಿದ್ದು ಮಾತ್ರ ಸತ್ಯ, ಆದರೆ ನಮ್ಮ ಧರ್ಮದಲ್ಲಿ ಹಂಗಿಲ್ಲ. ಬೇರೆ ಬೇರೆ ಸತ್ಯಗಳನ್ನ ನಾವು ಒಪ್ಕೊಳ್ಳುವಂಥ ಮನಸ್ಥಿತಿ ನಮ್ದೈತಿ. ಆ ಧರ್ಮಗಳ ಬಗ್ಗೆ ನಾವು ವಿಶ್ಲೇಷಣೆ ಮಾಡ್ತಾ ಇಲ್ಲ, ಆದರೆ ನಮ್ಮ ಧರ್ಮದ ಬಗ್ಗೆ ಏನಿದೆ ಅದನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಈ ಜಾತಿ ವ್ಯವಸ್ಥೆ ಏನಿದೆ, ಅನುಭವ ಮಂಟಪದ ಹೇಳ್ತೇನೆ, ಈ ಜಾತಿ ವ್ಯವಸ್ಥೆ ಏನಿದೆ ಬಹಳಷ್ಟು ಜನರ ತಲೆಯಲ್ಲಿದೆ. ಇದು ನಮ್ಮ ದೇಶದಲ್ಲಿ ಮಾತ್ರ ಜಾತಿ ವ್ಯವಸ್ಥೆ ಇದೆ, ಸನಾತನ ಧರ್ಮದಲ್ಲಿ ಮಾತ್ರ, ಹಿಂದೂ ಧರ್ಮದಲ್ಲಿ ಮಾತ್ರ ಜಾತಿ ವ್ಯವಸ್ಥೆ ಇದೆ ಅಂತ ತಪ್ಪು ಕಲ್ಪನೆ ನಮ್ಮ ದೇಶದ ಜನರಿಗೆ, ನಮ್ಮಲ್ಲಿ ಕೂಡ ಬಹಳ ಜನರಿಗೆ ಇದೆ. ನಾನು ಬಹಳ ದೂರ ಹೋಗೋದಿಲ್ಲ ಅಧ್ಯಕ್ಷರು, ಇಲ್ಲೇ ನೀವು ಕಾಶ್ಮೀರಕ್ಕೆ ನಾವೆಲ್ಲರೂ ಹೋಗಿರ್ತೇವೆ. ಕಾಶ್ಮೀರಕ್ಕೆ ಹೋದ್ರೆ ಅಲ್ಲಿ ದಾಲ್ ಲೇಕ್ ಇದೆ, ಎಲ್ಲರೂ ಕೂಡ ಕಾಶ್ಮೀರಕ್ಕೆ ಹೋದವರು ಲೇಖದಲ್ಲಿ ಬೋಟಿಂಗಿಗೆ ಹೋಗ್ತೇವೆ. ಅಲ್ಲಿ ಲೇಖದಲ್ಲಿ ಯಾರು ಬೋಟಿಂಗ್ ಮಾಡ್ತಾರಲ್ಲ, ಬೋಟ್ ನಮ್ಮನ್ನ ನಡ್ಸ್ಕೊಂಡು ಹೋಗ್ತಾರಲ್ಲ ಮುಸ್ಲಿಂ ಸಮಾಜದವರು, ಅವರಿಗೆ ಭೂಮಿ ಮೇಲಿರುವಂಥ ಮುಸ್ಲಿಂ ಸಮಾಜದವ್ರ ಮನೆಯಲ್ಲಿ ಒಳಗೆ ಬಿಡುವುದಿಲ್ಲ. ಅಲ್ಲಿ ಕೂಡ ಆ ಧರ್ಮದಲ್ಲಿ ಕೂಡ ವರ್ಣ ವ್ಯವಸ್ಥೆ ಇದೆ. ಇಲ್ಲೇ ನಾವು ಕೇರಳಕ್ಕೆ ಹೋದ್ರೆ ಜಾರ್ಜ್ ಅವ್ರು ಇಲ್ಲ, ಅಲ್ಲೇ ಸಿರಿಯನ್ ಕ್ರಿಶ್ಚಿಯನ್ಸು ಕ್ಯಾಥಲಿಕ್ ಕ್ರಿಶ್ಚಿಯನ್ಸ್ ಒಬ್ರಿಗೊಬ್ಬರು ಮದುವೆ ಆಗೋದಿಲ್ಲ, ಒಬ್ರಿಗೊಬ್ಬರು ಮಾತಾಡೋದಿಲ್ಲ. ನೀವು ಮಂಗಳೂರದಲ್ಲಿ ಭಟ್ಕಳದಲ್ಲಿ ಏನಿದೆ ನಿಮ್ಗೆ ಗೊತ್ತೈತೆ, ಭಟ್ಕಳದಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಿರ್ತಾವ, ಯಾರಿಗೆ ಒಂದು ಜಾತಿಯವ್ರಿಗೆ ಇನ್ನೊಂದು ಜಾತಿಯ ಮುಸ್ಲಿಮರು ಕ್ರಿಶ್ಚಿಯನ್ರು ಮದುವೆ ಮಾಡಿಕೊಡೋದಿಲ್ಲ ಅಂತೇಳಿ. ನಮ್ಮ ದೇಶದಲ್ಲಿ ಅಲ್ಲಲ್ಲ, ಯಾಕೆ ಅಂಬೇಡ್ಕರ್ ಅವರು ಬಹಳ ತೊಂದರೆಯನ್ನು ಅನುಭವಿಸಿದ್ರು. ಅದಾದ ನಂತರ ಅಮೆರಿಕಕ್ಕೆ ಇಂಗ್ಲೆಂಡಿಗೆ ಹೋಗಿ ಬಂದರು. ಅದು ಬಂದ ಮೇಲೆ ಕೂಡ ಇಮಿಡಿಯೇಟ್ಲಿ ಅವರು ಅಬ್ರಾಹ್ಮಿಕ್ ರಿಲಿಜನ್ ಅನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು. ಯಾಕಂದ್ರೆ ಅಮೆರಿಕದಲ್ಲಿ ಕೂಡ ಇಲ್ಲೇನು ವರ್ಣ ವ್ಯವಸ್ಥೆ ಮೂಲಕ ಅವ್ರಿಗೆ ತೊಂದರೆ ಆಗಿತ್ತು, ಅದ ವ್ಯವಸ್ಥೆಯನ್ನು ಅಲ್ಲೂ ಕೂಡ ನೋಡಿದ್ರು. ಬಹುಸಂಖ್ಯಾತ ಕ್ರಿಶ್ಚಿಯನ್ ಇರುವಂತ ಅಮೆರಿಕದಲ್ಲಿ ಕೂಡ ಅಲ್ಲಿ ಕೂಡ ಬಿಳಿ ಬಣ್ಣ ಕರಿ ಬಣ್ಣ ಅಂತ ಹೇಳಿ ಅಲ್ಲಿ ತಾರತಮ್ಯ ಇತ್ತು. ಆ ತೊಂದರೆಯನ್ನು ನೋಡಿದಂತ ಅಂಬೇಡ್ಕರ್ ಅವರು, ಹಾಗಾಗಿ ಇದಕ್ಕೆ ಮೂಲ ಅಂತಂದ್ರೆ ಇದರ ವ್ಯವಸ್ಥೆ ಬದಲಾವಣೆ ಆಗಬೇಕು ಹೊರತು ಧರ್ಮ ಬದಲಾವಣೆಯಿಂದ ಇದಾಗ್ತದೆ ಅನ್ನುವಂಥ ಕಲ್ಪನೆ ಅವ್ರಿಗೆ ಇದ್ದಿದ್ದಲ್ಲ. ಹಾಗಾಗಿ ಅವ್ರೇನು ಹೇಳಿದ್ರು, ಈ ವ್ಯವಸ್ಥೆ ಬದಲಾವಣೆ ಮಾಡಲಿಕ್ಕೆ ಅವರು ಟ್ರೈ ಮಾಡಿದ್ರು. ಅದು ಅಂಬೇಡ್ಕರ್ ಅವರು ಮಾಡಿದಂಥ ಒಂದು ದೊಡ್ಡ ಬದಲಾವಣೆ. ಇದು ನಾನು ಇವತ್ತ ಬುದ್ಧನ ಸಮಯದಲ್ಲಿ ಅವನು ಪ್ರಯತ್ನ ಮಾಡಿದ. ಬುದ್ಧ ಎಲ್ಲ ಕಡೆನೂ ಬುದ್ಧನ ಧರ್ಮ ಪ್ರಚಾರ ಆಯ್ತು. ಇವತ್ತು ಇಡೀ ಜಗತ್ತಿನಲ್ಲಿ ಜಪಾನ್ ದೇಶಕ್ಕೆ ನಾವು ಹೋದಿವಿ ಅಂತಂದ್ರೆ ಅಲ್ಲಿ ಸಂಸ್ಕೃತಿ ನೋಡಿ ನಮ್ಗೆ ನಾಚಿಕೆ ಆಗ್ತೈತಿ. ಎಷ್ಟು ಸುಸಂಸ್ಕೃತರಿದಾರ, ಎಷ್ಟು ಒಳ್ಳೆ ರೀತಿಯಿಂದ ನಡೀತಾರೆ. ಬಹುಸಂಖ್ಯಾತರ ಬುದ್ಧರಿರುವಂತ ದೇಶ, ಬುದ್ಧನ ತತ್ವ ಪಾಲಿಸುವಂತ ದೇಶ. ಆದ್ರೆ ಆ ದೇಶದಲ್ಲಿ ಅಧ್ಯಕ್ಷರೇ ಬುರ್ಕುಮೀನ್ ಅಂತ ಒಂದು ಜಾತಿ ಇದೆ. ಬುರ್ಕುಮೀನ್ 1950ರಲ್ಲಿ 50ರ ದಶಕದಲ್ಲಿ ಸುಮಾರು 1 ಲಕ್ಷ ಜನ ಟೋಕಿಯೋದಲ್ಲಿ ಬುರ್ಕಿಮಿನ್ ಜನಾಂಗದವರು ಒಂದು ಪ್ರೊಟೆಸ್ಟ್ ಮಾಡಿದರು. ಆ ಬುರ್ಕಿಮಿನ್ ಜನಾಂಗದವರು ಉದ್ಯೋಗ ಏನು? ಆ ಬುರ್ಕಿಮಿನ್ ಜನಾಂಗದ ಉದ್ಯೋಗ ಮಾನ್ಯ ಮುಖ್ಯಮಂತ್ರಿಗಳೇ ಚರ್ಮದ ಉದ್ಯೋಗ ಮತ್ತು ಕ್ಲೀನ್ ಮಾಡುವಂತ, ಸ್ವಚ್ಛತೆ ಮಾಡುವಂತ ಉದ್ಯೋಗ. ಅವರು ಬುರ್ಕಿಮಿನ್ ಜನಾಂಗದವರು ಜಪಾನ್ದಲ್ಲಿ ಪ್ರೊಟೆಸ್ಟ್ ಮಾಡಿದ್ರು, ನಮಗ ಅನ್ಯಾಯ ಆಗ್ತಾ ಇದೆ. ಆ ಬುರ್ಕಿಮಿನ್ ಜನಾಂಗದವರು ತಮ್ಮ ಅಡ್ರೆಸ್ ಏನಂತ ಹೇಳ್ತೇವೆ ನಾವು, 2ನೇ ಹೆಸರು, ಅದನ್ನು ಬದಲಾವಣೆ ಮಾಡ್ಕೊಂತಾರೆ ಜಪಾನ್ದಲ್ಲಿ. ಯಾಕಂತಂದ್ರೆ ಅವರಿಗೆ ಡಿಸ್ಕ್ರಿಮಿನೇಷನ್ ಆಗಬಾರ್ದು ಅಂತ ಹೇಳಿ. ಈ ರೀತಿ ಈ ವರ್ಣ ವ್ಯವಸ್ಥೆ, ಜಾತಿ ವ್ಯವಸ್ಥೆ, ಲಿಂಗದ ಮೇಲೆ ತಾರತಮ್ಯ ಇಡೀ ಜಗತ್ತಿನಲ್ಲೇ ಐತಿ. ಇದು ಕೇವಲ ನಮ್ಮ ದೇಶಕ್ಕೆಲ್ಲ, ಎಲ್ಲಾ ಮಹಾನುಭಾವರು ಮಾಡಿದಂತ ಉದ್ದೇಶ ಈ ರೀತಿಯ ವ್ಯವಸ್ಥೆ ಚೇಂಜ್ ಆಗಬೇಕು, ಮಾನವರಂತೆ ಕಾಣುವಂಗ ಆಗಬೇಕು, ಸಕಲ ಜೀವಾತ್ಮನಿಗೆ ಲೇಸನ ಆಗಬೇಕಂತ ಹೇಳಿ. ಆ ದಿಶೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಸವಣ್ಣ ಮಾಡಿದಂತ, ಬಸವಾದಿ ಶರಣರು ಮಾಡಿದಂತ ಕಾರ್ಯ ಬಹಳ ಅಂದ್ರೆ ಬಹಳ ದೊಡ್ಡ ಕಾರ್ಯ. ಅನುಭವ ಮಂಟಪದ ಮೂಲಕ, ತಮ್ಮ ವಚನಗಳ ಮೂಲಕ ಅವರು ಈ ಸಂದೇಶವನ್ನು ನಮಗೆ ಕೊಟ್ಟರು. ಆ ಮಾರ್ಗದಲ್ಲಿ ನಡೆಯುವಂತ ಪ್ರಯತ್ನ ನಾವೆಲ್ಲರೂ ಮಾಡಬೇಕಾಗೈತಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇದೊಂದು ಉತ್ತಮವಾದ ಕೆಲಸ ನೀವು ಮಾಡಿರಿ. ಮತ್ತೊಮ್ಮೆ ಎಲ್ಲರ ಪರವಾಗಿ ನಿಮ್ಗೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ಸಂದರ್ಭದಲ್ಲಿ ಮಾತನಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ವಂದನೆಗಳು ಹೇಳಿ ನನ್ನ ಸಂಕ್ಷಿಪ್ತವಾಗಿ ಅಧ್ಯಕ್ಷರೇ, ಬೆಲ್ಲದ ಸಾಗರ ಕೊಟ್ಟ ರೀತಿಯಲ್ಲಿ ಸಾಗರ ಅಧ್ಯಕ್ಷರೇ, ರಾಯರೆಡ್ಡಿ ಅವರೇ, ಅಧ್ಯಕ್ಷರೇ, ಅಲ್ಲ ವಿಪ್ಪಿಗೆ ಹೇಳಿ ನೀವು ಅಲ್ಲ ಹೇಳಿದೀವಿ ಎಲ್ಲರೂ. ಅಧ್ಯಕ್ಷರೇ, ನೆಕ್ಸ್ಟ್ ವಿಜಯ. ಅನುಭವ ಮಂಟಪದ ತೈಲಚಿತ್ರ ಅನಾವರಣದ ವಿಚಾರದಲ್ಲಿ ಸದನದಲ್ಲಿ ತಾವು ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಅಭಿನಂದಿಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ವಿಶ್ವದ ಮೊದಲ ಸಾಮಾಜಿಕ ಸಂಸತ್ತು, ನಾನು ಧಾರ್ಮಿಕ ಸಂಸತ್ತು ಅಂತ
ಇದನ್ನು ಉದ್ದೇಶಿಸಿಲ್ಲ. ಆಯ್ತು. ಇದೆ ಸಾಮಾಜಿಕ ಸಂಸತ್ತು, ಸಮಾಜದ ಸುಧಾರಣೆಗಾಗಿ ಅಲ್ಲಿ ಚರ್ಚೆ ಆಗ್ತಿತ್ತು. ಧರ್ಮದ ಬಗ್ಗೆ ಚರ್ಚೆನೇ ಆಗಿಲ್ಲ ಅಲ್ಲಿ. ಅದಿಲ್ಲಿ ಯಾರ್ಯಾರೇನು ಮಾತಾಡ್ತಾರೆ ಅಂತ ಒಂದು ವಿಚಾರದಲ್ಲಿ ಏನು 12ನೇ ಶತಮಾನದಲ್ಲಿ ನಮ್ಮ ದೇಶದಲ್ಲಿರುವಂಥ ಜಾತಿ ವ್ಯವಸ್ಥೆ ಅಂದರೆ ಜಾತಿ ಭೇದ, ಲಿಂಗ ಭೇದ, ಐಶ್ವರ್ಯ ಭೇದ ಇವತ್ತು ಇದೆ. ಹೆಣ್ಮಕ್ಳನ್ನ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿ ಶರಣ ಸಿದ್ದರಾಮಯ್ಯನವರು ಅಂತ ಕರಿತೀನಿ ನಾನು. ಸನ್ಮಾನ್ಯ ಮುಖ್ಯಮಂತ್ರಿ ಶರಣ ಸಿದ್ದರಾಮಯ್ಯನವರು ಸರ್ ಲಘುನ ಮಂತ್ರಿ ಮಾಡ್ರಿ ಸರ್. ಅವರ ನಾನು ಮಂತ್ರಿ ಆಗೋದು ಬೇಕಾಗಿಲ್ಲ ರೀ. ಐ ಡೋಂಟ್ ವಾಂಟ್. ಆಯ್ತು, MP ಆಗಿದ್ರು. ಅವರು ಮಂತ್ರಿ ಆಗಬೇಕು ಅಂತೇಳಿ ರಾಜಕೀಯ ಮಾಡ್ತಾ ಇಲ್ಲ, ಲಾಬಿ ಮಾಡ್ತಾ ಇಲ್ಲ. ನೀವು ಮಂತ್ರಿ ಆಗಿ ಪಾಪ ನೀವು ಹಾಕ್ಬಿಟ್ರೆ ಅವ್ರಿಗೆ ಮಂತ್ರಿ ಕೇಳಬೇಡ. ಎಲ್ಲ ಮಂತ್ರಿ ಆಗಿದ್ರೇನ್ರಿ ನೀವು? ಇಲ್ಲ ಇಲ್ಲ ಸರ್, ನೀವು ಆಗ್ಯಪ್ಪ, ಅವ್ರು ಆಗಿದ್ದಾರೆ ಒಂದ್ಸಲ. ಎರಡು ಸಲ ಆಗಿದೆ. ರಾಯರೆಡ್ಡಿ ಅವರ ಅನುಭವ ಮಂಟಪಕ್ಕೆ ಬನ್ನಿ. ಎಸ್, ಮುಗಿಸ್ತೇನೆ. ಯಾಕೆ ಈ ಮಾತನ್ನು ಹೇಳಿದೆ ಅಂದ್ರೆ, ಇವತ್ತಿನ ದಿವಸ ಏನ್ ತಾವು ಈ ಅನುಭವ ಮಂಟಪದ ಭಾವಚಿತ್ರವನ್ನ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರಿಂದ ಮಾಡಿಸಿದಿರಿ. ಅದಕ್ಕೆ ನಾನು ಶರಣ ಸಿದ್ದರಾಮಯ್ಯ ಅಂತ ಹೇಳಿದ್ದಕ್ಕೆ ಔಚಿತ್ಯವಾಗಿದೆ. ಅವರಿಗೆ ಬಸವೇಶ್ವರ ಮತ್ತು ಶರಣರ ಬಗ್ಗೆ ಇರುವಂತ ಅಪಾರ ಗೌರವ, ಯಾಕಂದ್ರೆ ಅದು ಸಾಮಾಜಿಕ ಕಳಕಳಿ, ಆ ಬದ್ಧತೆ ಇದೆಯಲ್ಲ, ಅವ್ರ ಕೈಯಿಂದ ಆಗಿದ್ದು ನನಗೆ ಬಹಳ ಸಂತೋಷ ಆಗಿದೆ ಅನ್ನೋದಕ್ಕೆ ಅವ್ರಿಗೆ ಶರಣ ಅನ್ನಂತ ಪದ ಯೂಸ್ ಮಾಡಿದೆ. ಯಾರಿಗೆ ನಾನು ಅವ್ರನ್ನ ಹೊಗಳಲಿಕ್ಕೆ ಅಲ್ಲ, ನಾನು ಯಾರನ್ನೂ ಹೊಗಳಲ್ಲ. ಇನ್ನು ಅಧ್ಯಕ್ಷರೇ, ಆ ತೈಲ ಭಾವಚಿತ್ರ ಬಹಳ ಚೆನ್ನಾಗಿದೆ. ಕಾನ್ಸೆಪ್ಟ್ ಈಸ್ ವೆರಿ ಗುಡ್. ನಿಮ್ಮನ್ನು ಅಭಿನಂದಿಸ್ತೇನೆ ನಾನು. ಬಹಳ ಜನ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಚೆನ್ನಾಗಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಆ ದಿನದ ವಿಚಾರಗಳನ್ನು ಏನೇನು ಬಗ್ಗೆ ಬಹಳ ವಿಶ್ಲೇಷಣೆ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಈಶ್ವರ್ ಖಂಡೇರವರು ಬಹಳ ಚೆನ್ನಾಗಿ ಮಾತನಾಡಿದ್ದಾರೆ. ಇವತ್ತು ಕೆಲವು ಸಲಹೆಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ, ಯಾಕಂದ್ರೆ ರಿಪಿಟೇಷನ್ ಈಸ್ ನಾಟ್ ನೆಸೆಸರಿ. ಅದಕ್ಕೆ ದಯಮಾಡಿ ಅಲ್ಲೇನು ತಾವು ಭಾವಚಿತ್ರವನ್ನು ಮಾಡಿದಿರಿ, ಬರೀ ಭಾವಚಿತ್ರ ಯಾರಾದರೂ ಬಂದು ನೋಡಿದರೆ ಇದು ಏನು ಅಂತ ಗೊತ್ತಾಗಲ್ಲ. ಕೆಲವು ಮಂದಿ ಗೊತ್ತಾಗ್ಬೋದು ಅನುಭವ ಮಂಟಪ ಅಂತ. ಅದರ ಪಕ್ಕದಲ್ಲಿ ದಯಮಾಡಿ ಅನುಭವ ಮಂಟಪದ ಬಗ್ಗೆ ಒಂದು ಬರವಣಿಗೆಯನ್ನು ಬರೆಸಬೇಕು. ಒಂದು ಸೆಕೆಂಡ್. ಉತ್ತಮವಾದ ಸಲಹೆ ಕೊಟ್ಟಿದ್ದೀರಿ. ಅದು ಹೋಗುವಾಗ ಪಕ್ಕದಲ್ಲಿ ಗೋಡೆ ನೋಡಿ ಎಲ್ಲ ಬರೆದು ಹಾಕಿದ್ದೇನೆ. ಇಲ್ಲ, ಓಕೆ, ನಾನು ನೋಡ್ಲಿಲ್ಲ, ಬರೀ ಇನಾಗ್ರೇಷನ್. ಓಕೆ, ಫೈನ್. ಮಾಡಿದ್ರೆ ನಿಮ್ಮನ್ನು ಅಭಿನಂದಿಸ್ತೇನೆ. ಅಗ್ರಿ ಮಾಡಬೇಕಂತ ನಾನು ಹೇಳ್ತೇನೆ. ಇನ್ನು ಅನುಭವ ಮಂಟಪದಲ್ಲಿ ಅಲ್ಲಂ ಪ್ರಭು ಅವರು ಏನು ಅಧ್ಯಕ್ಷರಾಗಿದ್ರು, ಅದು ಶೂನ್ಯ ಪೀಠ ಅಂತ ಕರಿತಿದ್ರು. ಅದೇನಿಲ್ಲ ಶೂನ್ಯ ಪೀಠ. ಅಲ್ಲಿ ಬಸವೇಶ್ವರರು ಕಲಚೇರಿ ರಾಜ್ಯದ ಪ್ರಧಾನಮಂತ್ರಿಯವರು. ಅವರು ಪ್ರಧಾನಮಂತ್ರಿ ಆಗಿದ್ರು ಅವಾಗ. ಹಿ ವಾಸ್ ಎ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಕಲ್ಚೇರಿ ಕಿಂಗ್ಡಮ್. ಅದಕ್ಕೆ ನಾನು ಒರಿಜಿನಲ್ ಭಾವಚಿತ್ರ ಬಸವ ಕಲ್ಯಾಣದ ಅನ್ಮಂಟಿದೆ. ಅವ್ರಿಗೆ ಕಿರೀಟ ಇದೆ ತಲೆಗೆ. ಯಾರಿಗೆ? ಬಸವೇಶ್ವರಿಗೆ. ಇಟ್ ಇಸ್ ಎ ಒರಿಜಿನಲ್ ಇದು. ಅದನ್ನ ಚಿತ್ರಣ ಮಾಡಿಸಿದ್ರೆ ಬಹಳ ಚೆನ್ನಾಗಿರುತ್ತೆ. ಬಿಕಾಸ್ ಹಿ ವಾಸ್ ಎ ಪ್ರೈಮ್ ಮಿನಿಸ್ಟರ್ ಆಫ್ ದ ಕಿಂಗ್ಡಮ್. ಅದನ್ನು ಸ್ವಲ್ಪ ತಾವು ಯೋಚನೆ ಮಾಡಿ. ಮತ್ತು ಏನಿವತ್ತು ಜಾತಿ ಭೇದ, ಲಿಂಗ ಭೇದ, ಐಶ್ವರ್ಯ ಭೇದದ ಬಗ್ಗೆ ಅಲ್ಲಿ ಚರ್ಚೆ ಆಗ್ತಾ ಇತ್ತು. ಇದೊಂದು ಸಾಮಾಜಿಕ ದೊಡ್ಡ ಪಿಡುಗಿತ್ತು ನಮ್ಮ ದೇಶದಲ್ಲಿ. ಇವತ್ತು ಇದೆ, ಅದು ಮುಂದುವರೆದಿದೆ. ದುರಾದೃಷ್ಟ. ಇವತ್ತು ಆ ಪಿಡುಗನ್ನ ಹೋಗಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತೇನು ಶರಣರು, ಸಂತರು, ಅಲ್ಲಿ 770 ಜನ ಸದಸ್ಯರಿದ್ದರು. 770 ಸದಸ್ಯರು. ಈಗಾಗಲೇ ಈಶ್ವರ್ ಖಂಡೆ ಅವರು ಮಾತನಾಡುವಾಗ ನಾನು ಮತ್ತೆ ರಿಪಿಟೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಕಾಶ್ಮೀರದಿಂದ ಬಂದಿದ್ರು, ತಮಿಳುನಾಡಿಂದ ಬಂದಿದ್ರು, ಅಫ್ಘಾನಿಂದ ಬಂದಿದ್ರು, ಎಲ್ಲರೂ ಭಾಗವಹಿಸಿದ್ದಾರೆ. ಅದರ ಬಗ್ಗೆ ಒಂದು ಸವಿಸ್ತಾರವಾಗಿ ಬೇಕಾದ್ರೆ ಬೆಂಗಳೂರಿನ ನಮ್ಮ ಹಾಲ್ ಇದೆಯಲ್ಲ, ವಿಧಾನಸೌಧ ಹಾಲ್ ಬೇಡ, ಕೆಳಗಡೆ ಎಂತ ಹಾಲ್ ಅದು ನಡಗುಡ್ರು, ಆ ಬ್ಯಾಂಕ್ವೆಟ್ ಹಾಲಲ್ಲಿ ಮಾಡಿದ್ರು. ಯಾಕಂದ್ರೆ ಬಿಕಾಸ್ ಇದು ವಿಶ್ವದ ಮೊದಲ ಸಂಸತ್ತು ಅಂತ ನಾವು ಹೇಳಿದ್ರಿಂದ ಇದ್ರ ಬಗ್ಗೆ ಒಂದು ವಿವರಣೆಯನ್ನು ಕೊಡಿ. ಬಿಕಾಸ್ ಇಟ್ ಇಸ್ ಎ ಫಸ್ಟ್ ಪಾರ್ಲಿಮೆಂಟ್ ಅಂತ ಹೇಳಿದ್ರಿಂದ ಅದ್ರ ಬಗ್ಗೆ ಒಂದು ವಿವರಣೆ ಕೊಟ್ರೆ ಸರಿ ಇರ್ತದೆ ಅಂತ ನನ್ನ ಭಾವನೆ. ಇಂಥವ್ರು ಸದಸ್ಯರಿದ್ರು, ಇಂಥವೆಲ್ಲ ಚರ್ಚೆ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಅಲ್ಲಿನೂ ಮಾಡಿದ್ರೆ ತಪ್ಪಲ್ಲ ಅಂತ ಹೇಳಿ
ನಾನು ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಅಧ್ಯಕ್ಷರೇ, ನಾನಿಲ್ಲಿ ಭಾವಚಿತ್ರ ನೋಡಿದೆ, ನಿಮ್ಮ ತಲೆಯ ಮೇಲೆ ಇರುವಂಥ ಬಸವೇಶ್ವರವರ ಭಾವಚಿತ್ರ. ಇದು ಸರಿ ಇಲ್ಲ. ಹಿಂಗೆ ಆಶೀರ್ವಾದ ಮಾಡುವ ಕೈ ಇದೆ, ಅವರು ಆಶೀರ್ವಾದ ಮಾಡುವ ಕೈ ಎಲ್ಲೂ ಇಲ್ಲ ಬಸವೇಶ್ವರದು. ಅವರು ವಚನಗಳನ್ನು ಬರೆಯೋದನ್ನ ಇತ್ತೀಚಿನ ದಿನಮಾನಗಳಲ್ಲಿ ಬರ್ಕೊಂಡಿದ್ದಾರೆ. ಆದ್ರೆ ಇರೋದು ತಲೆಯ ಮೇಲಿನ ಕಿರೀಟ ಇದ್ದಿದ್ದೆ. ಇಲ್ಲಿ ದಯವಿಟ್ಟು ಅದನ್ನ ತಲೆಯ ಮೇಲಿನ ಇರುವಂತ ಕಿರೀಟವನ್ನೇ ಹಾಕಿಸಿ ಅದ್ರ ಬಗ್ಗೆ ಚರ್ಚೆ ಮಾಡಿ. ನಾನು ಹೇಳಿದ ತಕ್ಷಣ ನೀವು ಮಾಡಿ ಅಂತ ನಾನು ಹೇಳಲ್ಲ. ಯಾಕೆ ಹೇಳ್ತೀರಿ? ಕರೆಕ್ಟ್. ನೀವು ಉತ್ತಮ ಸಲಹೆ ಕೊಟ್ಟಿದ್ರಿ. ನನಗೆ ಒಂದೇ ಬೇಸರ ಏನಂತ ಹೇಳಿದ್ರೆ, ಕಲ 5-6 ವರ್ಷಗಳು ನೀವು ಬರ್ತಾ ಇದ್ರಿ ಅಸೆಂಬ್ಲಿಗೆ, ಇದನ್ನು ಆಗಲ್ಲ ಹೇಳ್ತಿದ್ರೆ ರೆಡಿ ಮಾಡಿ ಕೊಡ್ತಿದ್ದೆ ಅಲ್ಲ. ಸಂದರ್ಭ ಬಂದಿದೆ, ಸಲಹೆ ಕೊಡ್ತಾರೆ. ಅಲ್ಲ, ಸಂದರ್ಭ ಬಂದಿದೆ, ನಾನು ಮಾತಾಡ್ತಾ ಇದ್ದೇನೆ, ಬದಲಾವಣೆ ಮಾಡಿ. ಮತ್ತು ಅದ್ರ ಜೊತೆಗೆ ಅಧ್ಯಕ್ಷರೇ, ಮಹಾತ್ಮ ಗಾಂಧೀಜಿಯವ್ರ ಫೋಟೋನು ಮೇಲೆ ಹಾಕ್ಸ್ಬೇಕಾಗುತ್ತೆ. ಇಟ್ ಇಸ್ ಅನ್ಪ್ರೆಸಿಡೆಂಟೆಡ್. ಮಾಡಿ ಅಲ್ಲ, ಇದೀಗ ನಿಮ್ಮ ಪ್ರಶ್ನೆ ಯಾಕೆ ಸಲಹೆ ಕರೆಕ್ಟ್ ಇಲ್ಲ, ನನ್ನ ತಲೆ ಬಿಸಿ ಮಾಡುವಂತ ಪ್ರಶ್ನೆ ಸಲಹೆ ಕೊಡ್ತಾ ಇದ್ದೀನಿ. ಈಗ ನೀವೇನ್ ಹೇಳ್ತೀರಿ? ಬಸವನಿಗೆ ಮೇಲೆ ಮಹಾತ್ಮ ಗಾಂಧೀಜಿ ಹಾಕಿ ಅಂತ ಹೇಳಿ ನಾ ಹಾಕಿದ ತಕ್ಷಣ ಇನ್ನೊಬ್ಬ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ಹೇಳಲೇ ಇಲ್ಲ, ನಾನು ಹೇಳಲೇ ಇಲ್ಲ. ನನ್ನ ಮಾತನ್ನ ಅರ್ಥ ಮಾಡಿ. ಮಹಾತ್ಮ ಗಾಂಧೀಜಿಯವ್ರ ಫೋಟೋನು ಮೇಲೆ ಹಾಕ್ಸಿ ಅಂತ ಹೇಳಿದೆ, ಬಸವಣ್ಣವ್ರ ಫೋಟೋ ತೆಗೀರಿ ಅಂತ ನಾನು ಹೇಳಲಿಲ್ಲ. ಮೇಲೆ ಅಂದ್ರೆ ಮಹಾತ್ಮ ಗಾಂಧೀಜಿಯವ್ರ ಫೋಟೋನು ಮೇಲೆ ಹಾಕಿ. ಚರ್ಚೆ ಉಳಿದಿದ್ದಿಂದ ಮತ್ತೆ ಯಾವ್ದು ಫೋಟೋ ಮಾತ್ರ ಅಲ್ಲ, ಯಾಕಂದ್ರೆ ಸರಿಯಲ್ಲ. ಆಯ್ತು ಸರ್, ನಾನು ಇದ್ದೇನಲ್ಲ ನೋಡಿ ಐ ಆಮ್ ಟಾಕಿಂಗ್ ಅಬೌಟ್ ದ ಪಾರ್ಲಿಮೆಂಟರಿ ಪ್ರೊಸೀಜರ್. ಯು ಟಾಕ್ ಪ್ರಾಕ್ಟಿಕಲಿ ಅಷ್ಟೇ. ನಾನು ಐ ಆಮ್ ಟಾಕಿಂಗ್ ಪ್ರಾಕ್ಟಿಕಲಿ. ನಾನೇನ್ ಹೇಳ್ತೇನೆ, ಬಸವಣ್ಣವರ ಫೋಟೋ ಪಕ್ಕದಲ್ಲಿನೇ ಆಯ್ತು ನೀವು ಮೇಲೆ ಹಾಕಿಸಿ. ಯಾಕಂದ್ರೆ ಬಿಕಾಸ್ ಆಫ್ ದ ಪಾರ್ಲಿಮೆಂಟರಿ ಡೆಮಾಕ್ರಸಿಯಲ್ಲಿ ನಾವು ಸಮಿತಿ ಮಾಡಿ ಆಯ್ತು. ಏನಾದ್ರು ಮಾಡ್ಬೇಡ ನೋಡಿ ಅಧ್ಯಕ್ಷ, ಸಲಹೆ ಕೊಡ್ದು ನಿಮ್ಗೆ ದೇ ಶುಡ್ ಅಂಡರ್ಸ್ಟ್ಯಾಂಡ್ ದಿ ಪಾರ್ಲಿಮೆಂಟರಿ ಪ್ರೊಸೀಜರ್ಸ್. ನಾನು ಹೇಳಿದ್ದು ಹಿಂಗಿದೆ ಅಂತ ಅಷ್ಟೇ ಹೇಳಿದೆ. ಮಾಡ್ಲಿಕ್ಕೆ ಕಷ್ಟ ಅಲ್ಲ, ಇಲ್ಲಿ ಕಷ್ಟ ಏನಿಲ್ಲ. ಬಸವೇಶ್ವರ ಫೋಟೋ ಪಕ್ಕದಲ್ಲೇ ಹಾಕಿ. ಇದು ನನ್ನ ಸಲಹೆ. ಬಸವೇಶ್ವರ ಫೋಟೋವನ್ನ ದಯಮಾಡಿ, ಅದು ಅವ್ರು ಹಿಂಗ್ ಆಶೀರ್ವಾದ ಮಾಡಿದ್ದಿಲ್ಲ, ಅದನ್ನ ಬದಲಾವಣೆ ಮಾಡಿ ಅವರು ಪಾರ್ಲಿಮೆಂಟ್ ನಲ್ಲಿ ಯಾವ ತರ ಹಾಕ್ಬೇಕು ಅಂತ ಕೇಳ್ತೇನೆ. ಆಮೇಲೆ ಕೆಲವು ಫೋಟೋಗಳನ್ನ ಯಾಕೆ ಬದಲಾವಣೆ ಮಾಡಿದ್ರೆ, ಫೋಟೋ ಚರ್ಚೆ ನಡೆದಿದ್ದರಿಂದ ಅದನ್ನು ಕೂಡ ವಿಸ್ತರಿಸಿ ನಾನು ಮಾತಾಡ್ತಾ ಇದ್ದೇನೆ. ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಚೇರ್ಮನ್ ಯಾರು? ರಾಜೇಂದ್ರ ಪ್ರಸಾದ್ ಅವರು. ಅವ್ರ ಫೋಟೋ ಇಲ್ಲ. ಫಸ್ಟ್ ಪ್ರೈಮ್ ಮಿನಿಸ್ಟರ್ ಪಂಡಿತ್ ಜವಾಹರ್ಲಾಲ್ ನೆಹರು. ಈ ಕಾನ್ಸ್ಟಿಟ್ಯೂಷನ್ ಇದೆಲ್ಲ ಬರ್ಸಿ ಅಂಬೇಡ್ಕರ್ ಹಾಕಿದಿರಿ, ಬಹಳ ಸಂತೋಷ. ಅದಕ್ಕೆ ಪಂಡಿತ್ ಜವಾಹರ್ಲಾಲ್ ನೆಹರು ಇರಲೇಬೇಕಾಗಿದೆ. ಬಿಕಾಸ್ ಯು ವಾಸ್ ಎ ಫಸ್ಟ್ ಪ್ರೈಮ್ ಮಿನಿಸ್ಟರ್, ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಫಸ್ಟ್ ಪ್ರೈಮ್ ಮಿನಿಸ್ಟರ್. ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಇದೆಲ್ಲ ಸಂವಿಧಾನ ಆಗಲಿಕ್ಕೆ ಕಾರಣ ರಾಜೇಂದ್ರ ಪ್ರಸಾದ್ ಅವರು ಕೂಡ. ಅದಕ್ಕೆ ಅವೆಲ್ಲವನ್ನ ವಿಚಾರಣೆ ಮಾಡಿ ಯಾವ್ಯಾವ ತರ ಫೋಟೋಗಳನ್ನ ರೀಅರೇಂಜ್ ಮಾಡಬೇಕು ಅನ್ನೋದನ್ನ ಮಾಡಬೇಕು ಅನ್ನೋದನ್ನ ನಾನು ಕಳಕಳಿ. ಅದಕ್ಕೆ ಬಸವೇಶ್ವರರ ಫೋಟೋವನ್ನ ಕಿರೀಟ ಇರೋದನ್ನ ಬದಲಾವಣೆ ಮಾಡಿ ಇಲ್ಲಿ ಹಾಕಿ, ಇದು ಹೊರಗೆ ಹಾಕಿ, ನಾವು ಬೇಡ ಅಂತ ಹೇಳಲ್ಲ. ಯಾಕೆ ನಮ್ಮ ಇದರಲ್ಲಿ ಅದ್ರ ಪಕ್ಕದಲ್ಲೇನೆ ಪಕ್ಕ ಮಹಾತ್ಮ ಗಾಂಧೀಜಿಯವ್ರ ಫೋಟೋ ಹಾಕಿದ್ರೆ ನಿಮ್ಗೆ ನೀವು ತೆಗೆದುಕೊಳ್ಳುವಂತ ನಿರ್ಣಯ ಬಹಳ ಚೆನ್ನಾಗಿದೆ. ನಿಮ್ಮನ್ನು ಅಭಿನಂದಿಸ್ತೇನೆ. ಅದಕ್ಕೆ ಇವತ್ತಿನ ದಿವಸ ಏನ್ ನಾನು ಕೆಲವು ಸಲಹೆಗಳನ್ನು ಕೊಟ್ಟಿದ್ದೆ, ಅದ್ರ ಬಗ್ಗೆ ಗಮನ ಹರಿಸಬೇಕಂತ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ವಿಜಯೇಂದ್ರ. ನೆಕ್ಸ್ಟ್ ಅಪ್ಪಾಜಿ ನಾಡಗೌಡ. ಮಾನ್ಯ ಸಭಾಧ್ಯಕ್ಷರೇ, ಮಹಾನ್ ಮಾನವತಾವಾದಿ ಅಣ್ಣ ಬಸವಣ್ಣನವರ ಪರಿಕಲ್ಪನೆಯ ಅನುಭವ ಮಂಟಪ ಒಂದು ತೈಲ ಚಿತ್ರವನ್ನ ಅನಾವರಣ ಮಾಡೋ ಮುಖೇನ ಸ್ಮರಣೆ ಮಾಡತಕ್ಕಂಥ ಒಂದು ಉತ್ತಮ ಕಾರ್ಯಕ್ಕೆ ತಾವು ಕಾರಣೀಭೂತರಾಗಿದ್ದೀರಿ. ಹಾಗಾಗಿ ಮೊದಲನೇದಾಗಿ ತಮಗೆ ಎಲ್ಲರ ಪರವಾಗಿ ನಾನು ಅಭಿನಂದನೆಯನ್ನ ಸಲ್ಲಿಸೋದಕ್ಕೆ ಇಚ್ಛಪಡ್ತೇನೆ. 12ನೇ ಶತಮಾನದಲ್ಲಿ ಅಸ್ಪೃಶ್ಯತೆ, ಅಸಮಾನತೆ, ಜಾತಿ ವ್ಯವಸ್ಥೆಗಳನ್ನು ತೊಡೆದು ಹಾಕಿ ಸ್ತ್ರೀ ಸಮಾನತೆ, ಮಹಿಳೆಯರಿಗೆ ಒಂದು ಸಮಾನ ಹಕ್ಕುಗಳನ್ನು, ಅವಕಾಶಗಳನ್ನು
ಕೊಡಬೇಕು ಅನ್ನುವ ವಿಚಾರವನ್ನು ಇಟ್ಟುಕೊಂಡು ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಒಂದು ಸಮಾಜದ ಒಂದು ಕನಸನ್ನ ಹೊತ್ತಿದಂಥವರು ಅಣ್ಣ ಬಸವಣ್ಣನವರು. ಮನುಷ್ಯನಾಗಿ ಬದುಕುವುದೇ ಸೃಷ್ಟಿಕರ್ತನಿಗೆ ನಾವು ಸಲ್ಲಿಸ್ತಕ್ಕಂಥ ನಿಜವಾದ ಪೂಜೆ ಎಂದು ಹೇಳುವ ಮೂಲಕ ಸಕಲ ಜೀವಾತ್ಮಗಳಿಗೆ ಲೇಸನ್ನೇ ಬಯಸುವ ಮೂಲಕ ಪ್ರತಿಯೊಂದು ಜೀವಿಗೂ ಈ ಭೂಮಿಯ ಮೇಲೆ ಬದುಕ್ತಕ್ಕಂಥ ಒಂದು ಹಕ್ಕು ಇದೆ ಎಂಬ ಶ್ರೇಷ್ಠ ಸಂದೇಶವನ್ನ ಸಾರಿರ್ತಕ್ಕಂಥ ಒಬ್ಬ ಮಾನವ ಧರ್ಮವನ್ನು ಎತ್ತಿಡಿದಂಥ ಒಬ್ಬ ಮಹಾನ್ ದಾರ್ಶನಿಕ ಈ ಜಗತ್ತು ಕಂಡಿದ್ದರೆ ಅದು ಅಣ್ಣ ಬಸವಣ್ಣನವರು ಅಂತ ಹೇಳೋದಕ್ಕೆ ನಮ್ಮೆಲ್ಲರೂ ಕೂಡ ಹೆಮ್ಮೆ ಅನಿಸ್ತದೆ. ಇವತ್ತು ಬೆಳಗಾವಿ ಪ್ರದೇಶವೂ ಕೂಡ ಶರಣರ ತತ್ವಗಳನ್ನ ಆದರ್ಶಗಳನ್ನ ಮೈಗೂಡಿಸಿಕೊಂಡು ಈ ನೆಲದ ಸಂಸ್ಕೃತಿಯಾಗಿ ಸ್ವೀಕಾರ ಮಾಡಿದ ಒಂದು ಗಂಡು ಮೆಟ್ಟಿದ ನೆಲ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಅನಿಸ್ತದೆ. ಈ ಒಂದು ಪುಣ್ಯದ ನೆಲದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಈ ಆಧುನಿಕ ಅನುಭವ ಮಂಟಪದಲ್ಲಿ ಈ ಒಂದು ತೈಲ ಚಿತ್ರವನ್ನು ಅನಾವರಣಗೊಂಡಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಕಾಯಕದಲ್ಲಿ ಕೈಲಾಸವನ್ನ ಕಾಣಬೇಕು ಅನ್ನುವ ಶ್ರೇಷ್ಠ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಅಣ್ಣ ಬಸವಣ್ಣನವರು ಅವರ ಒಂದು ಸಿದ್ಧಾಂತ, ಜೀವನದ ಸಂದೇಶ ಅಂದಿಗೂ ಇಂದಿಗೂ ಎಂದೆಂದಿಗೂ ಕೂಡ ಅದನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಜೀವಿಗಳು ಭೂಮಿಯ ಮೇಲೆ ವಾಸಿಸುವ ತನಕ ಜ್ಞಾನ ಜ್ಯೋತಿಯಾಗಿ ಅದು ಬೆಳಗ್ತಲೇ ಇರ್ತದೆ ಅನ್ನುವ ಮಾತನ್ನೇ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಹುಶಃ ಆ ಕಾರಣಕ್ಕಾಗಿಯೇ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನ ಯಾವುದೇ ಮೂಲೆಗೆ ಹೋದರೂ ಸಹ ಅಣ್ಣ ಬಸವಣ್ಣನವರನ್ನ, ಅವರ ವಚನಗಳನ್ನ ಸ್ಮರಣೆ ಮಾಡ್ತಕ್ಕಂಥ ಕೆಲಸ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮಾಡ್ತಕ್ಕಂಥದ್ದು. ಇಂಥ ಒಂದು ಮಹಾತ್ಮನಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ನಮ್ಮ ಕನ್ನಡ ನಾಡು ನಿಜಕ್ಕೂ ಕೂಡ ಧನ್ಯ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಇಂದಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ BS ಯಡಿಯೂರಪ್ಪನವರು ಏನಿವತ್ತು ಕೂಡಲ ಸಂಗಮದ ಒಂದು ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ 600 ಕೋಟಿಯ ಒಂದು ಯೋಜನೆಯನ್ನ ಮಾಡೋದಕ್ಕೆ 200 ಕೋಟಿಗಳ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾ, ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ನೆನಪು ಮಾಡಿಕೊಂಡ್ರು ಥೇಮ್ಸ್ ನದಿ ತೀರದಲ್ಲಿ ಲಂಡನ್ನಲ್ಲಿ ಏನೋ ಅಣ್ಣ ಬಸವಣ್ಣನವರ ಒಂದು ಪ್ರತಿಮೆ ಆಗಬೇಕು ಅಂತೇಳಿ ಹಲವಾರು ದಶಕಗಳ ಒಂದು ಕನಸಿತ್ತು. ಇವತ್ತು ಆ ಕನಸು ಇವತ್ತು ನನಸಾಗಿದೆ ಅಂತ ಹೇಳಿದ್ರೆ ಹಿಂದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಸರ್ಕಾರ ಇದ್ದಾಗ ಅದಕ್ಕೆ ಯಡಿಯೂರಪ್ಪರು ಅನುದಾನವನ್ನು ಕೊಟ್ಟಿದ್ದನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ, ನಿಜವಾಗ್ಲೂ ಕೂಡ ಒಂದು ಉತ್ತಮ ಕೆಲಸ ತಮ್ಮ ನೇತೃತ್ವದಲ್ಲಿ ಆಗಿದೆ. ಹಾಗಾಗಿ ಮತ್ತೊಮ್ಮೆ ತಮ್ಮಗೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅಪ್ಪಾಜಿ ನಾಡಿಗೆ ಒಂದು ಕೊಡ್ತೇನೆ, ಅಲ್ಲಿ ಆ ಕಡೆ ಕಡೆ ಕೊಡ್ತಿದ್ದಾನಲ್ಲ, ಎಲ್ಲರಿಗೂ ಕೊಡ್ಬೇಕಲ್ಲ ಅಮ್ಮ. ಆ ಕಡೆ ಈಗ ಅಪ್ಪಾಜಿ ಕಡೆ 1 ನಿಮಿಷ. SK ಪಾಟೀಲ್ ಸಾಹೇಬ್ ಈಗ ಮಾತಾಡ್ತಾರೆ, ನೆಕ್ಸ್ಟ್ ಮಾತಾಡ್ತಾರೆ. ಅಪ್ಪಾಜಿ ನೆಕ್ಸ್ಟ್ ಅಪ್ಪಾಜಿ ನೆಕ್ಸ್ಟ್ SK ಪಾಟೀಲ್ ಮತ್ತೆ ಶಶಿಕಲ್ ಜೊಲ್ಲೆ. ಅಲ್ಲ ಇಲ್ಲಿ ಅವಕಾಶ ಸರ್ ಮಾತಾಡಿ. ಒಬ್ಬೊಬ್ರು ಮಾತಾಡ್ಬೇಕಲ್ಲ, ಒಮ್ಮೆಲೆ ಮಾತಾಡಿ. ತಾಲೂಕು ಕೂತ್ಕೊಳ್ಳಿ, ನಾಡಿಗೆ ಬೇಗ ಮಾತಾಡ್ಬೇಕು. ಎಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ಇವತ್ತು ನಮ್ಮ ವಿಧಾನಸಭೆಯಲ್ಲಿ ಸುವರ್ಣಸೌಧ, ವಿಶೇಷವಾಗಿ ಅನುಭವ ಮಂಟಪದ ಒಂದು ಕಲ್ಪನೆಯ ಚಿತ್ರವನ್ನು ಬಹಳ ಸುಂದರವಾಗಿ ಎಲ್ಲರಿಗೂ ದರ್ಶನ ಮಾಡತಕ್ಕಂಥ ರೀತಿಯಲ್ಲಿ ಅದನ್ನು ಅನಾವರಣಗೊಳಿಸಿದಿರಿ. ತಮಗೆ ಹಾಗೂ ಮುಖ್ಯಮಂತ್ರಿಯವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ಸಾಕಷ್ಟು ಮಾತಾಡಿದ್ದಾರೆ. ಅನುಭವ ಮಂಟಪ
ಒಂದು ಧಾರ್ಮಿಕ ಚಿಂತನೆ ಜೊತೆಯಾಗಿ ಸಾಮಾಜಿಕ ಚಿಂತನೆ ಹೆಚ್ಚಾಗ್ತಾ ಇತ್ತು. ಅದು ಬಹಳ ಮುಖ್ಯವಾಗಿ ಕೇವಲ ಧಾರ್ಮಿಕ ಚಿಂತನೆಗೆ ಒಳಗಾದಂತಹ ಸಭೆಯಾಗಿದ್ರೆ ಅದಕ್ಕೇನೋ ಬೇರೆ ಹೆಸರು ಬರ್ತಿತ್ತು. ಅದಕ್ಕೆ ಹೇಳತಕ್ಕಂಥದ್ದು ಇಟ್ ವಾಸ್ ದ ಫಸ್ಟ್ ಪಾರ್ಲಿಮೆಂಟ್ ಅಂತ ಹೇಳೋದು, ಮಾಡೆಲ್ ಪಾರ್ಲಿಮೆಂಟ್ ಅಂತ. ಅಲ್ಲಿ ಸಮಾಜದ ಬಗ್ಗೆ, ಆಗಾಗ್ತಕ್ಕಂಥ ಶೋಷಣೆ ಬಗ್ಗೆ ಹೆಚ್ಚು ಚಿಂತನೆ ಆಗ್ತಕ್ಕಂಥ ಒಂದು ವೇದಿಕೆ ಆಗಿತ್ತು. ಮೇಲು ಕೀಳು ಅನ್ನುವಂಥ ಭಾವನೆ ಸೃಷ್ಟಿ ಆಗಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ಅದು ಒಂದು ಅನುಭವ ಮಂಟಪವನ್ನು ರಚನೆಯಾಗಿತ್ತು. ನಾನು ಅದನ್ನು ಎಲ್ಲರೂ ಏನು ಹೇಳಿದ್ದಾರೆ ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ 800ಕ್ಕಿಂತ ಹೆಚ್ಚು ವರ್ಷ ಕಳೆದಾಗೂ ಕೂಡ ನಾವು ಇನ್ನೂ ಯಾವ ಮಟ್ಟಕ್ಕಿದ್ದೇವೆ ಅನ್ನೋದನ್ನು ಆಲೋಚನೆ ಮಾಡೋದು. ನಾವೆಲ್ಲಿದ್ದೇವೆ? ಬುದ್ಧ, ಬಸವ, ಯೇಸು ಕ್ರಿಸ್ತರು, ಮೊಹಮ್ಮದ್ ಪೈಗಂಬರ್ ಅವರು, ಗುರುನಾನಕ್ ಅವರು, ಎಷ್ಟು ಕಾಳಿದಾಸರು, ಕನಕದಾಸವರು, ಬಸವಣ್ಣವರು, ದಾಸಮಯ್ಯ ಅವರು, ಯಾರ ಹೆಸರು ತಗೊಳ್ಳಿ, ಸಾವಿರಾರು ವರ್ಷಗಳಿಂದ ಸಮಾಜ ಸುಧಾರಣೆ ಆಗಬೇಕು, ಮನುಷ್ಯರು ಮನುಷ್ಯರಾಗಿ ಬಾಳಬೇಕು ಅನ್ನುವಂಥ ಕಲ್ಪನೆ ಅವ್ರು ಮಾಡಿದಂಥ ಒಂದು ತಪಸ್ಸು, ನಾ ತಪಸ್ಸು ಅಂತ ಕರಿತೀನಿ ಇದಕ್ಕೆ. ಆ ತಪಸ್ಸಿನ ಪ್ರತಿಫಲ ಇವತ್ತು ಎಲ್ಲಿದ್ದೇವೆ ತಿಳ್ಕೋಬೇಕು. ನಮ್ಮ ಸಮಾಜ ಅಧೋಗತಿಗೆ ಹೋಗ್ತಾ ಇದೆ. ನಮ್ಮ ಸಮಾಜ ಅಧೋಗತಿಗೆ ಹೋಗ್ತಾ ಇದೆ. ನಾವು ಇದೇ ರೀತಿಯಾಗಿ ಮುಂದುವರೆದ್ರೆ ಇನ್ನು ಎಷ್ಟು ಸಾವಿರ ವರ್ಷ ಬೇಕು ಈ ಸಮಾಜವನ್ನು ತಿದ್ದಲಿಕ್ಕೆ ಅನ್ನುವಂಥ ಆಲೋಚನೆ ನಮ್ಮಲ್ಲೆಲ್ಲರಲ್ಲೂ ಬರಬೇಕು. ಅದಕ್ಕೆ ಬಸವಣ್ಣವ್ರು ಹೇಳಿದ್ರು, ಸಮಾಜದ ಡೊಂಕನ್ನ ನೀನೇಕೆ ತಿದ್ದುವಯ್ಯ, ನಿಮ್ಮ ತನುವನ್ನ, ನಿಮ್ಮ ಮನವನ್ನು ನೀವೇನಪ್ಪ ಅಂದ್ರೆ ಸರಿಪಡಿಸ್ಕೊಳ್ಳಿ, ನಿಮ್ಮ ಡೊಂಕನ್ನ ನೀವು ತಿದ್ದುಕೊಳ್ಳಿ ಅನ್ನುವಂಥ ಒಂದು ವಚನದಲ್ಲಿ ಹೇಳ್ತಾರೆ. ನೀವು ತಿದ್ದುಕೊಂಡ್ರೆ ಖಂಡಿತವಾಗಿ ಸಮಾಜ ಸುಧಾರಣೆ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಎಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಆಲೋಚನೆಗಳು. ಅಲ್ಲಮ್ಮ ಪ್ರಭು ಅವರ ವಚನಗಳು, ಅಕ್ಕಮಾದೇವಿಯವರ ವಚನಗಳು, ಹರಳಯ್ಯವರು, ಮಾದರ ಚೆನ್ನಯ್ಯವರು, ಯಾರು ಎಷ್ಟು ಶರಣರ ತಗೋತೀರಿ ಅವ್ರ ಒಂದೊಂದು ವಚನಗಳನ್ನು ನೀವು ಕೇಳಬೇಕು. ನಾನು ಅದೇ ಪಕ್ಕಕ್ಕೆ ಹೊಳೆದಂಡಿ ಮಗ್ಗಲೇನೆ ನಾ ಬರ್ತೇನೆ. ಇದನ್ನು ನಾವು ಕಲಿಬೇಕಾಗಿದ್ದು ಬಹಳ ಅವಶ್ಯ ಇದೆ. ನಾವು ಮೊದಲನೇದಾಗಿ ನಾವೊಮ್ಮೆ ತಾವು ಹಿಂದೆ ಇರ್ತಕ್ಕಂಥ ಅಧ್ಯಕ್ಷರು ಯಾರೇ ಆಗಿರ್ಬೋದು, ತಮ್ಮ ಪೀಠದಲ್ಲಿ ಕೂತವರು ನಮ್ಮನ್ನ ಚೈನಾಕ್ಕೆ ಕಳಿಸಿದ್ರು. ಚೈನಾದಲ್ಲಿ ಹೋದಾದಂಥ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಟೂರ್ ಗೈಡ್ ಇದ್ಲು. ನಮ್ಮ ಯಾರೋ ಒಬ್ಬರು ಸ್ನೇಹಿತರು ಕೇಳಿದ್ರು, ಒಂದು ಸಾಮಾಜಿಕ ಚಿಂತನೆ ಬಗ್ಗೆ, ಸ್ವಲ್ಪ ಸಾಮಾಜಿಕ ಇಲ್ಲಿ ಹೇಗಿದೆ ಪಾರ ಅನ್ನುವಂಥದ್ದು ಕೇಳಲಿಕ್ಕೆ ಅವ್ರು ಕೇಳಿದ್ರು. ಇಲ್ಲಿ ಹೌ ಮೆನಿ ಕಾಸ್ಟ್ ಸಿಸ್ಟಮ್ಸ್ ಪ್ರಿವೈಲ್ ಹಿಯರ್ ಅಂತ ಕೇಳಿದ್ರು. ಆ ಗೈಡ್ ಏನು ಹೇಳಿದ್ರು ಗೊತ್ತಾ? ಓನ್ಲಿ ಇಂಡಿಯನ್ಸ್ ಆಸ್ಕ್ ದಿಸ್ ಕ್ವಶನ್ ಅಂತ ಹೇಳಿದ್ರು. ವಿ ಆರ್ ಆಲ್ ಚೈನೀಸ್ ಅಂತ ಹೇಳಿದ್ರು. ಆಕೆ ಏನು ಹೇಳಿದ್ರು ಗೊತ್ತಾ? ಓನ್ಲಿ ಇಂಡಿಯನ್ಸ್ ಆಸ್ಕ್ ದಿಸ್ ಕ್ವಶನ್. ಕೇವಲ ಭಾರತೀಯರು ಮಾತ್ರ ಈ ಪ್ರಶ್ನೆ ಕೇಳ್ತಾರೆ, ನಾವೆಲ್ಲ ಚೈನಾದವರು ಅಂತ ಹೇಳಿ. ಅದ್ಭುತವಾದಂತ ಒಂದು ಮಾತನ್ನಕ್ಕೆ ಹೇಳಿದ್ರು. ನಾವೆಷ್ಟು ಜನ ಇವತ್ತು ಹೇಳ್ತೇವೆ? ನಾವೊಂದು ಫೈಲ್ ಸೈನ್ ಮಾಡಬೇಕಾದ್ರೆ ಅಥವಾ ಒಂದು ಪತ್ರವನ್ನು ಕೊಡಬೇಕಾದ್ರೆ ಅವನು ಯಾರು ಅಂತ ಕೇಳ್ತೀವಿ ಇವತ್ತು ಕೂಡ. ಅದು ಅನುಭವ ಮಂಟಪದಲ್ಲಿ ಆ ಕಾಲದಲ್ಲಿ ಅದರ ಬಗ್ಗೆ ಸಾಕಷ್ಟು ಚಿಂತನ ಮಂಥನ ಆಗ್ತಾ ಇತ್ತು. ಈ ವ್ಯತ್ಯಾಸವನ್ನ ನೋಡಿ, ಬಸವಣ್ಣವ್ರನ್ನ ಹೆಸರನ್ನ ಬಳಸ್ತೇವೆ, ಬಸವಣ್ಣವರ ತದ್ವಿರುದ್ಧವಾಗಿ ನಡ್ಕೊಂತೇವೆ. ಅದರ ಗಂಧ ಇರಲಾರ್ದೇನೆ ನಾವು ಏನಪ್ಪಾ ಅಂದ್ರೆ ನಾವು ಮುಂದುವರಿತಾ ಇದ್ದೇವೆ. ಬಹಳ ಮಾತಾಡೋದು ಬೇಕಾಗಿಲ್ಲ ಅಧ್ಯಕ್ಷರೇ. ಬಸವಣ್ಣವ್ರು ಏನು ಹೇಳಿದ್ರು ಗೊತ್ತಾ? ಎನಗಿಂತ ಹಿರಿಯನಿಲ್ಲ, ಶರಣರಿಗಿಂತ ಶಿವಭಕ್ತರಿಗಿಂತ ಹಿರಿಯನಿಲ್ಲ ಅಂತ ಹೇಳಿದ್ರು. ಇನ್ನೊಂದು ಅರ್ಥ ಮಾಡ್ಕೋತೇವೆ ನಾವು. ಜಂಗಮ ಅಂದ ತಕ್ಷಣ ಹೋದ ತಕ್ಷಣ ನಾವು ಹೋಗಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತೀವಿ ಬಹಳಷ್ಟು ಜನಕ್ಕೆ, ಅವರು ಜಂಗಮರು ಅಂತ ತಿಳ್ಕೊತೀವಿ.
ಜಂಗಮ ಅಂದ್ರೆ ಏನು ಅಂದ್ರೆ ಜನರುವರೆಯಾಗಿ ಕೆಲಸ ಮಾಡ್ತಕ್ಕಂಥವ, ಜನರ ಪರ ಜನರಿಗೋಸ್ಕರ ಇರ್ತಕ್ಕಂಥವ, ಅವ ನಿಜವಾದ ಜಂಗಮ. ಎಷ್ಟು ಜನ ಇದನ್ನ ಅರ್ಥ ಮಾಡ್ಕೋತೇವೆ? ಇನ್ನೊಂದು ಶಬ್ದ ಹೇಳ್ತಾರೆ, ಗುರು 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 ಅಂತ ಹುಡುಕ್ತೇವೆ. ಅವ್ರೇನ್ ಹೇಳಿದ್ರು? ಅರಿವೇ ನಿಮ್ಮ ಗುರು, ಅರಿವೇ ನಿಮ್ಮ ಗುರು ಅಂತ ಹೇಳಿದ್ರು. ಆ ಅರಿವು ನಿಮ್ಮಲ್ಲಿ ಮೂಡ್ತಂದ್ರೆ ನಿಮ್ಗೆ ಯಾರು ಗುರುನೇ ಇಲ್ಲ, ನೀವೇ ನಿಮಗೆ ಗುರು ಅಂತ, ನಿಮ್ಮ ಅರಿವೇ ನಿಮಗೆ ಗುರು ಆಗ್ಬೇಕು. ಅಂದಾಗ ಮಾತ್ರ ನೀವು ಸರಿ ಆಗಲಿಕ್ಕೆ ಸಾಧ್ಯ. ಇಂಥ ಆಲೋಚನೆಗಳು ಅನುಭವ ಮಂಟಪದಲ್ಲಿ ಚರ್ಚೆ ಆಗ್ತಿತ್ತು. ನಮ್ಮಲ್ಲಿ ಇವತ್ತು ಚರ್ಚೆ ಆಗ್ತಾವ. ಎಷ್ಟು ಚೆನ್ನಾಗಿ ಚರ್ಚೆ ಆಗ್ತಾವ ಈ ಅನುಭವ ಮಂಟಪದಲ್ಲಿ. ಹೇಳಬಾರ್ದು, ನಾನು ಹೇಳಿದೆ ತದ್ವಿರುದ್ಧವಾಗಿ ಅಂತ. ನಾವಿಲ್ಲಿ ಏನ್ ಹೇಳ್ತೇವೆ, ನಾ ಆ ಹಗರಣ ಮಾಡಿದ್ರೆ ನೀ ಈಗ ಹಗರಣ ಮಾಡಿಲ್ಲ, ಬರೀ ಇದೆ ಜಗಳ. ಜನರ ಪರ ವಿಚಾರ ಮಾಡ್ತಕ್ಕಂಥ ಮತ್ತು ಜನರನ್ನ ಉದ್ಧಾರ ಮಾಡ್ತಕ್ಕಂಥ ಚಿಂತನೆ ಈ ಸಭೆಯಲ್ಲಿ ಎಲ್ಲಿವರೆಗೂ ಆಗೋದಿಲ್ಲ, ಅಲ್ಲಿವರೆಗೂ ಕೂಡ ನಾವು ಆ ಅನುಭವ ಮಂಟಪಕ್ಕೆ ತಾವೇನು ಇವತ್ತು ಭಾವಚಿತ್ರವನ್ನು ಅಲ್ಲಿ ಹಾಕಿದಿರಿ, ಕಲ್ಪನೆ ಚಿತ್ರವನ್ನು ಮಾಡಿದಿರಿ, ಅದಕ್ಕೆ ನಿಜವಾದ ಗೌರವವನ್ನು ನಾವು ಕೊಡ್ತೇವೆ ಅನ್ನುವಂಥದ್ದಲ್ಲ. ಅದು ಆಗ್ಬೇಕು, ನಾವೆಲ್ಲರಲ್ಲಿ ಆಗ್ಬೇಕು. ಈ ಮಾತುಗಳನ್ನು ಹೇಳ್ತೇನೆ, ತಮಗೆ ಅಭಿನಂದಿಸ್ತೇನೆ, ಮುಖ್ಯಮಂತ್ರಿಯವ್ರಿಗೆ ಅಭಿನಂದಿಸ್ತೇನೆ. ನಾವೆಲ್ಲರೂ ಕೂಡ ಅದನ್ನ ಪಾಲಿಸುವಂತ ಕೆಲಸ ನಾವೆಲ್ಲ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತೇನೆ. ಆಮೇಲೆ ರಾಯರೆಡ್ಡಿ ಅವರು ಹೇಳಿದಂಥ ಮಾತಿಗೆ ನಾನು ಒಪ್ತೇನೆ. ಬಸವಣ್ಣವರು ಆಧ್ಯಾತ್ಮಿಕವಾದಂತಹ ಗುರು, ಆಧ್ಯಾತ್ಮ ಬೇರೆ, ಆದರೆ ಸಾಮಾಜಿಕ ಚಿಂತನೆಯನ್ನು ಮಾಡ್ತಕ್ಕಂಥವ್ರಾಗಿದ್ರು. ಅವ್ರು ಈ ರೀತಿಯಾಗಿ ಆಶೀರ್ವಾದ ಮಾಡ್ತಕ್ಕಂಥ ಪೋಸ್ ಎಲ್ಲಿ ನಾನು ನೋಡಿಲ್ಲ, ಆಶೀರ್ವಾದ ಮಾಡುವಂತ ಪೋಸ್ ಎಲ್ಲಿ ನೋಡಿಲ್ಲ ನಾನು. ಅದಕ್ಕೆ ದಯವಿಟ್ಟು ಆ ಭಾವಚಿತ್ರ ಸರಿಯಾಗಿ ಇಲ್ಲ ಅದು ಅನ್ನುವಂಥ ಮಾತನ್ನು ಹೇಳ್ತೇನೆ. ಅದನ್ನು ಬದಲಾವಣೆ ಮಾಡ್ತಕ್ಕಂಥದ್ದು, ಬೇರೆ ಕಲ್ಪನೆಯಿಂದ ಇರ್ತಕ್ಕಂಥದ್ದು, ಅವರ ವ್ಯಕ್ತಿತ್ವಕ್ಕೆ ಹೊಂದತಕ್ಕಂಥ ಕಲ್ಪನೆ ಇರುವಂತ ನೀವು ವಚನ ಸಾಹಿತ್ಯವನ್ನು ಬರಿತಕ್ಕಂಥದ್ದು ಬೇಕಾದ್ರೆ ಇಟ್ಕೊಳ್ಳಿ. ಅವ್ರ ಮಹಾಜ್ಞಾನಿಗಳು ವಚನ ಸಾಹಿತ್ಯವನ್ನು ಬರಿತಕ್ಕಂಥ ತಮ್ಮ ವಿವೇಚನೆಗೆ ಬಿಡ್ತೀವಿ, ತಮ್ಮ ವಿವೇಚನೆಗೆ ಬಿಡ್ತೀವಿ. ಆಯ್ತು ಆಯ್ತು, ಅದು ಇಲ್ಲಿ ಚರ್ಚೆ ಮಾಡಾಗ್ತದೆ. ನಿಮ್ಮನ್ನ ಫೋಟೋ ಕೊಡಿ, ಅದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಆಯ್ತು. ಜಾತಿ ಪದ್ಧತಿಯನ್ನ ತೆಗಿತಕ್ಕಂಥದ್ದು, ಅಧ್ಯಕ್ಷರೇ, ಜಾತಿ ಪದ್ಧತಿಯನ್ನು ತೆಗಿತಕ್ಕಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಆ ಮನಸ್ಸು ನಮ್ಮಲ್ಲಿ ಬರಬೇಕು. ಓಕೆ, ಆ ಮನಸ್ಸನ್ನ ನಾವು ಬಹಳ ವಿಚಾರ ಮಾಡಿ ಬದಲಾವಣೆ ಮಾಡಿಕೊಳ್ಳೋದು ಮುಖಾಂತರ ಸಮಾಜದಲ್ಲಿ ಈ ಏರುಪೇರು ಅನ್ನುವಂಥ ಭಾವನೆಗಳನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಸಾಮಾಜಿಕ ನ್ಯಾಯವನ್ನು ಕೊಡಿಸೋದ್ರಲ್ಲಿ ತಮ್ಮ ಮಹತ್ವವಾದಂಥ ಪಾತ್ರವನ್ನು ನಾವೆಲ್ಲರೂ ವಹಿಸೋಣ ಅನ್ನುವಂಥ ಮಾತನ್ನು ಹೇಳ್ತೇನೆ. ಅದುವೇ ಬಸವಣ್ಣಗೆ ಸಲ್ಲಿಸ್ತಕ್ಕಂಥ ಕೀರ್ತಿ, ಅನುಭವ ಮಂಟಪದಿಂದ ಕಲಿಯುವಂಥ 4 ಪಾಠ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ. ನೆಕ್ಸ್ಟ್ ಶಶಿಕಲಾ ಜೊಲ್ಲೆ. ನೆಕ್ಸ್ಟ್ ಮೊದಲಕ್ಕೆ ನಾವು ಕೇಳಿ ಸರ್. ಸನ್ಮಾನ್ಯ ಅಧ್ಯಕ್ಷರೇ, ಈಗೇನು ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ವಿರೋಧ ಪಕ್ಷದ ನಾಯಕರನ್ನು ಹಿಡ್ಕೊಂಡು ಎಲ್ಲ ಭಾಷಣಕಾರರು ತಮಗೆ ಅಭಿನಂದಿಸಿದರು. ಅವರ ಜೊತೆಗೆ ನಾನು ಧ್ವನಿಗೂಡಿಸಿ ನಿಮ್ಮ ಈ ವಿವೇಕಯುಕ್ತವಾಗಿರ್ತಕ್ಕಂಥ ಈ ನಿರ್ಣಯಕ್ಕೆ ಈ ಸದನವೇ ಅಭಿನಂದಿಸ್ತದೆ. ಬಹಳಷ್ಟು ಚರ್ಚೆ ಮಾಡಿದ್ದೇವೆ. ಇದು ತೈಲಚಿತ್ರದ ಅನಾವರಣಗೊಳಿಸಿರ್ತಕ್ಕಂಥ ಸಂದರ್ಭ ಮಾತ್ರ ಅನ್ನೋದನ್ನು ನಾವು ನಿಗದಿಪಡಿಸಿಕೊಳ್ಳಲಿಲ್ಲ, ಮಿತಿಗೊಳಿಸಲಿಲ್ಲ. ಬಸವಣ್ಣವರ ತತ್ವ ಸಿದ್ಧಾಂತ, ಸಮಾಜಕ್ಕೆ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಅವರ ಪ್ರೇರಣೆ, ಸ್ಫೂರ್ತಿ ಎಲ್ಲದರ ಬಗ್ಗೆಯೂ ಸಹಿತ ನಾವು ಈ ಸಂದರ್ಭದಲ್ಲಿ ಮಾತನಾಡಿದ್ದೇವೆ. ನಾನು ದಾಖಲೆಗೆ ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಬಸವಣ್ಣವ್ರನ್ನ ಈಗ 50 ವರ್ಷದಿಂದ ಇಷ್ಟು ಅವರು ಪ್ರಚಲಿತರೂ ಇದ್ದಿದ್ದಿಲ್ಲ, ಗೊತ್ತೂ ಇರಲಿಲ್ಲ. ನಾವು ನೆನಪು ಮಾಡಿಕೊಳ್ಬೇಕು. ಫಗು ಹಳಕಟ್ಟಿಯವರು ಧಾರವಾಡ, ಬೆಳಗಾವಿ, ಬಿಜಾಪುರದ ಮೂಲಕ ಅವರೇನು ಕಾರ್ಯ ಮಾಡಿದರು, ಆ ಫಗು ಹಳಕಟ್ಟಿಯವರು ಬಸವಣ್ಣವರ ವಚನಗಳನ್ನು ಹೆಕ್ಕಿ ತೆಗೆದು, ಹುಡುಕಿ ತೆಗೆದು, ಸಂಶೋಧನೆ ಮಾಡಿ ಬಸವಣ್ಣವರನ್ನು
ಅತ್ಯಂತ ಸಮರ್ಪಕವಾಗಿ ಸಮಾಜಕ್ಕೆ ಅರ್ಪಿಸಿದವರು ಮಾನ್ಯ ಫಗು ಹಳಕಟ್ಟಿಯವರು. ಅವ್ರು ನಾನು ನೆನಪು ಮಾಡಿಕೊಳ್ತೇನೆ. ಅದೇ ರೀತಿಯಾಗಿ ನಾನು ಮುಂಜಾನೆ ಮಾತನಾಡುವಾಗ ಮಾನ್ಯ ಜಮೀರ್ ಅವ್ರಿಗೆ ಹೇಳ್ತಿದ್ದೆ, ನಾನು ಕರ್ನಾಟಕ ವಿಶ್ವವಿದ್ಯಾಲಯ ಬಸವಣ್ಣವ್ರನ್ನ ಜಗತ್ತಿಗೆ ಪರಿಚಯಿಸಿರ್ತಕ್ಕಂಥ ಒಂದು ಅತ್ಯಂತ ಶ್ರೇಷ್ಠ ಕಾರ್ಯ ಮಾಡಿರ್ತಕ್ಕಂಥ ವಿಶ್ವವಿದ್ಯಾಲಯ. ಬಸವ ಅಧ್ಯಯನ ಪೀಠದ ಮುಖಾಂತರ ಸಾಕಷ್ಟು ಸಂಶೋಧನೆ ಮಾಡಿ ಕಲಬುರ್ಗಿ ಅವರಂಥವರು, ಆರ್ ಸಿ ಹಿರೇಮಠರಂಥವರು, ವೃಷಭೇಂದ್ರ ಸ್ವಾಮಿಯವರಂಥವರು, ಗಿರಡಿ ಗೋವಿಂದರಾಜವರು, ಇವರೆಲ್ಲರೂ ಅದ್ಭುತವಾಗಿರ್ತಕ್ಕಂಥ ಸಂಶೋಧನೆಯ ಮುಖಾಂತರ ಬಸವಣ್ಣವರ ವಚನಗಳನ್ನು ಮನೆ ಮನೆಗೆ ಮನಮನಕ್ಕೆ ಮುಟ್ಟುವ ಹಾಗೆ ಇವತ್ತು ಪರಿಚಯಿಸಿದರು. ನೋಡಿರಿ, ಇವತ್ತಿಗೂ ಬಸವಣ್ಣವರ ಬಗೆಗೆ ಅಥವಾ ಬಸವಣ್ಣವರ ಅನುಯಾಯಿ ಬಗೆಗೆ ವ್ಯತ್ಯಾಸಗಳಿರ್ಬೋದು, ಕಾಂಟ್ರಡಿಕ್ಷನ್ಸ್ ಇರ್ಬೋದು, ಆ ಸ್ವಾಮಿಗಳ ಬಗ್ಗೆ ಹೆಚ್ಚು ಕಡಿಮೆ ಮಾತುಗಳಿರ್ಬೋದು. ಆದರೆ ಬಸವಣ್ಣವರ ಬಗ್ಗೆ, ಬಸವಣ್ಣವರ ತತ್ವ ಸಿದ್ಧಾಂತದ ಬಗ್ಗೆ ಎಲ್ಲಿಯೂ ಜಗತ್ತಿನೊಳಗೆ ನೀವು ಅಪಸ್ವರ ತಾವು ಕಾಣೋದಕ್ಕೆ ಸಿಗೋದಿಲ್ಲ. ನಮ್ಮ ಭಾರತದ ಸಂವಿಧಾನ ಹೆಂಗೆ ಅಪಸ್ವರ ಇಲ್ಲದೇ ಸರ್ವರಿಗೂ ಮಾನ್ಯವಾಗಿದೆ, ಹಾಗೆ ಜಗತ್ತಿನಲ್ಲಿ ಬಸವೇಶ್ವರರ ತತ್ವ ಸಿದ್ಧಾಂತಗಳು ಮಾನ್ಯವಾಗಿವೆ ಅಂತ ಹೇಳಿದರೆ ಅತಿಶಯೋಕ್ತಿ ಆಗೋದಿಲ್ಲ. ಬಹುಶಃ ನಾವು ಭಾರತೀಯರು ಬಸವಣ್ಣವ್ರನ್ನ ಧಾರ್ಮಿಕ ನಾಯಕನನ್ನು ಮಾಡೋದಕ್ಕೇ ಹೆಚ್ಚು ಒತ್ತು ಕೊಟ್ಬಿಟ್ಟಿವಿ ನಾವು. We failed in that. We tried to make him a religious leader. He was more a revolutionary. He was a social changer than a religious leader. ಒಂದು ವೇಳೆ ನಾವು ಅವ್ರನ್ನ ಸಾಮಾಜಿಕ ಬದಲಾವಣೆಯ ಹರಿಕಾರದ ನಾಯಕನ ಮಾಡಿಬಿಟ್ಟಿದ್ರೆ ಜಗತ್ತಿನೊಳಗೆ ಬಸವಣ್ಣವ್ರಿಗಿಂತ ಎತ್ತರದವರಾಗಲಿ ಮತ್ತೊಬ್ಬರಾಗಲಿ ಇರೋದಕ್ಕೆ ಸಾಧ್ಯ ಇರಲಿಲ್ಲ. ಆ ರೀತಿಯ ವ್ಯಕ್ತಿತ್ವ ಬಸವಣ್ಣವ್ರದ್ದಾಗಿತ್ತು. ಅದು ಆರ್ಥಿಕ ಕ್ರಾಂತಿ ಇರಲಿ, ಧಾರ್ಮಿಕ ಕ್ರಾಂತಿ ಇರಲಿ, ಸಾಮಾಜಿಕ ಕ್ರಾಂತಿ ಇರಲಿ, ಈ ಎಲ್ಲದರಲ್ಲೂ ಸಹಿತ ಬಸವಣ್ಣವರ ಬಹುದೊಡ್ಡ ತ್ಯಾಗ ಇದೆ. ಬಸವಣ್ಣವರು ನಮಗೆ ಕೊಟ್ಟಿದ್ದು ಕೇವಲ ಇವನಾರವ ಅಂದೆನ್ಸದ್ರಯ್ಯ, ಇವ ನಮ್ಮವ. ಆದರೆ ನಾವಿನ್ನೂ ಹೆಂಗೆ ಮಾಡ್ತೀವಿ, ಏನು ಮಾಡ್ತೀವಿ ನಿಮ್ಗೆ ಗೊತ್ತೈತಿ. ನಾವಿನ್ನೂ ಉತ್ತರ ಕರ್ನಾಟಕದವರು ಒಂದು ಸ್ವಲ್ಪ ಚಲೋ, ನಾವು ಜಾತಿ ತೊಗೊಂಡ ಮಾತಾಡಂಗಿಲ್ಲ. ಅಂದರೆ ನಮ್ಮಲ್ಲಿ ಜಾತಿ ಇಲ್ಲ ಅಂತ ಅಲ್ಲ, ಈ ಹಳೆ ಮೈಸೂರು ಭಾಗಕ್ಕೆ ನಮಗೆ ಹೋಲಿಕೆ ಮಾಡಿದಾಗ ನಾವು ಸ್ವಲ್ಪ ಭಾಳ ಸೂಕ್ಷ್ಮವಾಗಿ, ಈಗ ಯಾರ ಪಂಚಮ ಶಾಲೆಯವ್ರು ಬಂದ್ರೆ ಅವಾಗ ನಾವು ಪಂಚಮ ಶಾಲೆ ನಾಯಕರಿವ ಅಂತ ಅನ್ನಂಗಿಲ್ಲ. ನಾವು ಅವ್ಗೆ ಹೇಳ್ಬೇಕಾಗಿರುತ್ತೆ. ನಾವು ಸಿ ಪಾಟೀಲ್ ಸಂಬಂಧಿಕರು ಇವರು ಅಂತ ಹೇಳ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.